ಪ್ರತಿಯೊಂದು ಹಬ್ಬ ಪ್ರತಿಯೊಂದು ಫೆಸ್ಟಿವಲ್ ಹಿಂದೆ ಕೆಲವೊಂದಷ್ಟು ಮೂಮೆಂಟ್ಸ್ಗಳು ಸ್ಪೆಷಲ್ ಸ್ಟೋರೀಸ್ಗಳಿರುತ್ತೆ. ಆತರ ಕೂರ್ಸೋದೆಲ್ಲ ಮಿಸ್ ಆಗುತ್ತೆ. ಮತ್ತೆ ಹುಡುಗರೆಲ್ಲ ಬರೋದು ಏನೋ ಒಂಥರ ತುಂಬಾನೇ ಮಿಸ್ ಮಾಡ್ತಾ ಇದ್ದೀವಿ. ಊಟಕ್ಕೂ ಅಷ್ಟೇ ನಮ್ಮ ಹತ್ರ ದುಡ್ಡಿರ್ಲಿಲ್ಲ, ಪೂಜೆಗೆ ಹೂವ ತಗೊಳಕ್ ದುಡ್ಡಿರ್ಲಿಲ್ಲ. ಅದೇ ನಮ್ಮ ಅಮ್ಮ ಹೇಳೋರು, ಅವ್ರಿಗೆ ಕನ್ಸಲ್ ಬಂದಿತ್ತಂತೆ ನಮ್ಮನೆ ತುಂಬಾ ಚಿಕ್ಕದು, ಸಖತ್ ಕಷ್ಟ ಅವಾಗ ನಮಗೆ. ಸೊ ಒಂದೇ ಒಂದು ಕ್ಯಾಲೆಂಡರ್ ಅಲ್ಲಿ ಆ ಲಕ್ಷ್ಮೀದು ಫೋಟೋ ಇರುತ್ತಲ್ಲ, ಆ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿದ್ದು. ಮನೇಲಿ ಕ್ಯಾಲೆಂಡರ್ ಇತ್ತಲ್ಲ, ಅದೇ ಫ್ರೇಮ್. ಆಕ್ಚುಲಿ ಅಮ್ಮನೇ ನಾವು ಬರಕ್ಕಿಂತ ಮುಂಚೆ ಪಾಪ ನಮ್ಮ ದೇವರಿಗೆ ಹಿಂದೆ ಸಪೋರ್ಟ್ಗೆ ಕೋಲ್ ಸಹ ತೆಗ್ದಿಟ್ಟಿದ್ದಾರೆ. ನಮಸ್ಕಾರ 3ನೇ ಫ್ಲೋರ್ ಅವ್ರಿಗೆ. ಯಾಕೆ ಕೂರಿಸ್ತಾ ಇಲ್ಲ ನೀವು ಇವತ್ತು? ನಾನು ಯಾಕೆ ಕೂರಿಸ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಒಂದೇ ರೀಸನ್ ಏನಪ್ಪ ಅಂದ್ರೆ ಅಲ್ಲ ಇವಳು ಒಂದ್ಸಲಿಗೂ ಕಟ್ಟೇ ಇಲ್ಲ, ಎಷ್ಟತಿ ಕರ್ದಿದ್ದೀನಿ, ನನಗೆ ಬೇಜಾರ್ ಆಗ್ತಾ ಇದೆ. ಇಟ್ಸ್ ಓಕೆ ಲಚ್ಚು, ಪರವಾಗಿಲ್ಲ. ಆಕ್ಚುಲಿ ಹೆಣ್ಮಕ್ಳಿಗೆ ತಕೊಡ್ಬೇಕಂತ ಗೃಹ ಪ್ರವೇಶ ಟೈಮಲ್ಲಿ ಏನಾದ್ರು ಒಡವೆ ಐಟಮ್ ಏನಾದ್ರು. ಸೊ ಮಮ್ಮಿ ಮನೆ ಗೃಹ ಪ್ರವೇಶ ಟೈಮಲ್ಲಿ 1 ವರ್ಷ ಇದ್ದು ನನಗೆ ಸಿಕ್ಕಿದಂತದ್ದು. ಸೊ ನೀವು ನೋಡ್ಬೋದು, ನಾವು ಕಿವಿ ಮತ್ತೆ ಮೂಗು ಎರಡು ಚುಚ್ಚಿದೀವಿ ದೇವರಿಗೆ. ಮೇನ್ ಇಂಪಾರ್ಟೆಂಟ್, ತ್ರಿಲೋಕ ಆದಷ್ಟು ಬೇಗ ಡೆಪ್ಟ್ ಇಂದ ಫ್ರೀ ಆಗ್ಲಿ. ನಮ್ಮ ಅರುಣ್ ಮುಖದಲ್ಲಿ ಮಂದಹಾಸ ಮೊಳಗ್ಲಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರಾ, ನಮ್ಮ ವರಮಹಾಲಕ್ಷ್ಮಿ ಬಗ್ಗೆ ಪ್ರಿಪರೇಷನ್ಸ್ ಎಲ್ಲ ತುಂಬಾ ಜೋರ್ದಾರ. ಆಕ್ಚುಲಿ ಒಂದು 3 days ಇಂದ ತುಂಬಾನೇ ಬಿಸಿ ಆಗ್ಬಿಟ್ಟಿದೀವಿ ಬರೀ ಈ ಕೆಲಸಗಳಲ್ಲೇ. ತುಂಬಾ ಟಯರ್ಡ್ ಅನ್ಸ್ತಾ ಇದೆ, ಆನೆಸ್ಟ್ಲಿ ಹೇಳ್ಬೇಕು. ಟಯರ್ಡ್ ಅಂತ ಅನಿಸ್ತಾ ಇದೆ, ಬಟ್ ತುಂಬಾನೇ ಲೈಕ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೀವಿ. ಲೈಕ್ ಇಲ್ಲಿಂದ ಕೋರ್ಮಂಗ್ಲಿಂದ ಕೆಲಸ, ಅಲ್ಲಿ ಇಲ್ಲಿ ಇತ್ತೊಂಬ ಚಿಕ್ಕಪೇಟೆಗೆ ಹೋಗು, ಶಾಪಿಂಗ್ ಮಾಡು, ಬರೀ ಇದೇನೆ ಆಗಿದೆ. ಬಟ್ ಎನಿವೆ ಇವಾಗ ಹಬ್ಬಕ್ಕೆ ಇನ್ನೊಂದು 2 days ಅಷ್ಟೇ ಇರೋದು. ಸೊ ಇವತ್ತೇನಪ್ಪ ಕೆಲಸ ಆಗ್ತದೆ ಅಂದ್ರೆ, ನಾವು ಆಕ್ಚುಲಿ ಕೋರ್ಮಂಗ್ಲಕ್ಕೆ ಹೊರಟಿದೀವಿ. ಬಿಕಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ಏನಂದ್ರೆ ನಮ್ಮ ಮಮ್ಮಿ ಮನೆಯಿಂದ ನಾನು ಸ್ವಲ್ಪ ವರಮಹಾಲಕ್ಷ್ಮಿ ಐಟಮ್ಸ್ ಗಳು ತಗೊಂಡ್ಬರ್ಬೇಕು ಇಲ್ಲಿಗೆ. ಬಿಕಾಸ್ ಆಬ್ವಿಯಸ್ಲಿ ಇಲ್ಲಿ ವರಮಹಾಲಕ್ಷ್ಮಿ ಕೂರಿಸ್ತೀವಲ್ಲ, ಸೊ ನನಗೆ ಸ್ವಲ್ಪ ಐಟಮ್ಸ್ ಬೇಕು. ಅಂಡ್ ಆಲ್ರೆಡಿ ಲೇಟ್ ಆಗಿದೆ, ಸೊ ಬೇಗ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡ್ ಬರ್ಬೇಕು. ನಾನು ಆಕ್ಚುಲಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಏನೇನು ಐಟಮ್ ತಗೋಬೇಕು, ಏನೇನು ಐಟಮ್ ತಗೋಬಾರ್ದು ಅಂತ. ಸೊ ಲೆಟ್ಸ್ ಸಿ. ನಾವ್ ಇಷ್ಟೇ ತಗೊಂಡ್ರು ಮೊದ್ಮೇಲೆ ಮರ್ತೋಗ್ಬಿಡುತ್ತೆ. ಆಲ್ರೆಡಿ ಅಷ್ಟು ತಗೊಂಡ್ ಬಂದಿದೀವಿ ಅಂಗಡಿಯಿಂದನೂ, ಅದು ಮಿಸ್ ಔಟ್ ಆಗಿದೆ. ಸೊ ಅದಕ್ಕೆ ಒಂದು ಲಿಸ್ಟ್ ಬರ್ಕೊಂಡಿದೀನಿ. ಅಂಡ್ ಬನ್ನಿ ಹೊಡೋದ. ತುಂಬಾ ಹೊಟ್ಟೆ ಅಷ್ಟೇ ಇದೆ. ನಮ್ಮ ಮಮ್ಮಿನೂ ನಮ್ಗೂ ಇಬ್ರಿಗೋಸ್ಕರ ಒಂದು ಸ್ಪೆಷಲ್ ಡಿನ್ನರ್ ಮಾಡಿದ್ದಾರೆ. ಅದೇನಂದ್ರೆ ಬಸ್ಸಾರು ಅನ್ನ, ನನ್ನ ಫೇವ್ರೇಟು. ಅಂಡ್ ಹೋಗಿ ಬೇಗ ಊಟ ಮಾಡ್ಕೊಂಡು ಮಮ್ಮಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂಡ್ ಸ್ವಲ್ಪ ಐಟಮ್ಸ್ ಗಳು ತಗೊಂಡ್ಬರೋಣ. ಬಂದಾದ್ಮೇಲೆ ಮತ್ತೆ ಮೇಡಮ್ ಏನೋ ಪ್ಲಾನ್ ಹಾಕಿದ್ದಾರೆ, ಲೇಟ್ ನೈಟ್ ಏನೋ ಮಾಡ್ಬೇಕು ಅಂತ, ಗೊತ್ತಿಲ್ಲ. ಡಿಪೆಂಡ್ಸ್, ನಾವು ಕೋರ್ಮಂಗ್ಲಲ್ಲಿ ಎಷ್ಟು ಗಂಟೆಗೆ ರಿಟರ್ನ್ ಬರ್ತೀವಿ ಅದ್ರ ಮೇಲೆ. ಬೇಗ ಬಂದ್ರೆ ಮಾಡ್ತೀವಿ, ಲೇಟ್ ಆಗಿ ಬಂದ್ರೆ ಪ್ರಾಬ್ಲಿ ನೆಕ್ಸ್ಟ್ ಟುಮಾರೋ. ಬಟ್ ಆಕ್ಚುಲಿ ಅದೇನು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಇದೇ ಭಾಗದಲ್ಲಿ ತೋರಿಸ್ತೀನಿ. ಯಾಕಂದ್ರೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾ ಇದ್ರಿ ಅದ್ರದ್ದು ತೋರಿಸಿ ಅಂತ ಅಂದ್ಬಿಟ್ಟು ರೆಸಿಪಿ. ಸೊ ಅದನ್ನ ನೆಕ್ಸ್ಟ್ ತೋರಿಸ್ತೀವಿ. ಕೀಪ್ ಗೆಸಿಂಗ್ ಏನಿರ್ಬೋದು ಅಂತ ಅಂದ್ಬಿಟ್ಟು. ಹೌದು, ಆಕ್ಚುಲಿ ಕೆಲಸ ಮಾಡಿ ನನಗಂತೂ ಫುಲ್ ಡಾರ್ಕ್ ಸರ್ಕಲ್ಸ್ ಮೇಲೆ ಟಯರ್ಡ್ ಅನ್ಸ್ತಾ ಇದೆ. ಬಟ್ ಪರವಾಗಿಲ್ಲ, ನಮ್ಮ ಮೋನ ಅಷ್ಟು ಮಾಡಿದ್ವಿ, ಮುಖ ಎಲ್ಲ ಪಡ ಅಂತ ಇದೆ. ಏನ್ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ನಿಂಗೆ ನೆನಪಿದ್ಯಾ, ಒಂದು ಫ್ಯೂ ವೀಕ್ಸ್ ಬ್ಯಾಕ್ ನನ್ನ ಫೇಸ್ ಎಲ್ಲ ಎಷ್ಟು ಪಿಂಪಲ್ ಆಗ್ತಿತ್ತು ಅಂತಂದ್ರೆ, ಬಿಕಾಸ್ ನಾನು ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡ್ತೀನಿ. ಲೈಕ್ ನಾನು ಬೈಕಿಂಗ್ ಜಾಸ್ತಿ ಮಾಡೋದ್ರಿಂದ, ಬೈಕಿಂಗ್ ಹೋಗ್ತೀನಿ, ಟ್ರಾವೆಲ್ ಮಾಡ್ತೀನಿ, ಹೊರಗಡೆ ಲೈಕ್ ಸನ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತೀನಿ, ಕ್ರಿಕೆಟ್ ಎಲ್ಲ ಆಡ್ತೀನಲ್ಲ. ಸೊ ಸ್ಕಿನ್ ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ನನಗೆ. ಸೊ ನೀವು ಹಳೆ ಪಿಕ್ಸ್ ಗಳೆಲ್ಲೂ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಹಳೆ ಲೋಕ್ಸಲ್ಲಿ ತುಂಬಾ ಜಾಸ್ತಿ ಪಿಂಪಲ್ಸ್ ಆಗ್ತಿತ್ತು. ಬಟ್ ಇವಾಗ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಅದೆಲ್ಲದಕ್ಕೂ ರೀಸನ್ ಏನಪ್ಪಾ ಅಂತ ಅಂದ್ರೆ, ಸೊ ನಾನು ರೀಸೆಂಟ್ ಆಗಿ ಕ್ಯೂಸ್ಕಿನ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಫೇಸ್ ಮೇಲೆ ತುಂಬಾನೇ ವಿಸಿಬಲ್ ಚೇಂಜಸ್ ಕಾಣಿಸ್ತು. ಇವರ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಮತ್ತೆ ಆಪ್ ಸ್ಟೋರ್ ಎರಡಲ್ಲೂ ಅವೈಲೇಬಲ್ ಇರುತ್ತೆ. ಸೊ ಜಸ್ಟ್ ಇನ್ಸ್ಟಾಲ್ ಮಾಡಿ, ಓಪನ್ ಮಾಡಿ, ನೇಮ್ ಸೆಲೆಕ್ಟ್ ಮಾಡಿ, ಸ್ಕಿನ್ ಟೈಪ್ ನ ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲೆ ನಿಮ್ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಕೆಲವೊಂದಷ್ಟು ಕ್ವಶನ್ಸ್ ಇರುತ್ತೆ, ಅದನ್ನ ಆನ್ಸರ್ ಮಾಡಾದ್ಮೇಲೆ ಕ್ಯೂಸ್ಕಿನ್ ಅಪ್ಲಿಕೇಶನ್ ಒಳಗಡೆ ಇರುವಂತಹ ಕ್ಯಾಮ್ರಾ ಯೂಸ್ ಮಾಡಿ ಫೇಸ್ ನ ಸ್ಕ್ಯಾನ್ ಮಾಡಬೇಕು. ಅದ್ರ ಜೊತೆ ಕೆಲವೊಂದಷ್ಟು ಸಿಂಪಲ್ ಕ್ವಶನ್ಸ್ ಇರುತ್ತೆ, ಅದನ್ನ ಆನ್ಸರ್ ಮಾಡಿದ್ರೆ ಸಾಕು. ಬೇಸಿಕ್ಲಿ ಇಟ್ಸ್ ಲೈಕ್ ಅ ಡಾಕ್ಟರ್ ಕನ್ಸಲ್ಟೇಷನ್. ಸೊ ಬೇಸ್ಡ್ ಆನ್ ಯುವರ್ ಕನ್ಸರ್ನ್ಸ್ ಮತ್ತೆ ಸ್ಕಿನ್ ಟೈಪ್ ಮೇಲೆ ಒಂದು ಕಸ್ಟಮೈಸ್ಡ್ ರೆಜಿಮೆಂಟ್ ಕಿಟ್ ನ ರೆಡಿ ಮಾಡುತ್ತೆ. ಸೊ ನನ್ನ ಸ್ಕಿನ್ ಕೇರ್ ರೆಜಿಮೆಂಟ್ ಕಿಟ್ ಇಲ್ಲಿ ಬಂದಿದೆ. ಸೊ ಗುಡ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ, ನೀವು ಏನ್ ಪ್ರಾಡಕ್ಟ್ಸ್ ಆರ್ಡರ್ ಮಾಡ್ತೀರೋ ಅದಕ್ಕೆ ಮಾತ್ರ ಪೇ ಮಾಡಬೇಕು. ಈ AI ಸ್ಕ್ಯಾನಿಂಗ್ ಮತ್ತೆ ಈ ಕನ್ಸಲ್ಟೇಷನ್, ಶಿಪ್ಪಿಂಗ್, ಡೆಲಿವರಿ ಪ್ರತಿಯೊಂದೂ ಫ್ರೀ ಆಗಿರುತ್ತೆ. ಸೊ ನನಗೆ ಇದು 2200 ಏನೋ ಬಿತ್ತು. ಸೊ ಫಾರ್ ಪರ್ಸನ್ ಲೈಕ್ ಮೀ, ಲೈಕ್ ಕ್ರಿಕೆಟ್ ಆಡ್ತೀನಿ, ಬೈಕಿಂಗ್ ಹೋಗ್ತೀನಿ, ಅದಾದ್ಮೇಲೆ ಸನ್ಲೈಟ್ ಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತೀನಿ. ಸೊ ನನಗೆ ಸ್ಕಿನ್ ಕೇರ್ ರೊಟೀನ್ ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ. ಸೊ ಫಾರ್ ಪರ್ಸನ್ ಲೈಕ್ ಮೀ ದಿಸ್ ಇಸ್ ಲೈಕ್ ಅ ಲೈಫ್ ಸೇವಿಂಗ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ ಗುಡ್ ರಿಸಲ್ಟ್ಸ್ ಬೇಕು ಅಂತಂದ್ರೆ ಒಂದು 3 to 4 weeks ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಯಾಕಂದ್ರೆ 98% ಆಫ್ ದ ಪೀಪಲ್ ಯಾರು 3 to 4 weeks ಯೂಸ್ ಮಾಡಿದಾರೋ ಅವ್ರ ಎಲ್ಲರಿಗೂ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ. ಸೊ ನಿಮ್ಗೂ ಕ್ಯೂಸ್ಕಿನ್ ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡಬೇಕು ಅಂತಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮಿಸ್ ಮಾಡಿದ್ರೆ ಚೆಕ್ ಮಾಡಿ. ಹಾಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಮಿಸ್ ಮಾಡಿದೀರಾ ಚೆಕ್ ಮಾಡಿ. ಓಕೆ, ಸೊ ಫೈನಲಿ ನಂದು ಮನೆ ಹತ್ರ ಬಂದ್ವಿ. ನೋಡಿ, ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಚಪಾತಿ ಮಾಡ್ತಾ ಇದ್ದಾರೆ. ಬಂದಿದ ತಕ್ಷಣ ಡ್ಯೂಟಿ ಸ್ಟಾರ್ಟ್. ಡ್ಯೂಟಿ ಸ್ಟಾರ್ಟ್. ಪಾಪ ಈ ಸಲ
ವರಮಹಾಲಕ್ಷ್ಮಿಗೆ ಪ್ರತಿ ಸಲ ನಾ ಮಾಡ್ತಾ ಇದ್ದೆ, ಈ ಸಲ ಮಾಡೇ ಇಲ್ಲ, ಒಂದು ಕೆಲಸ ಮಾಡಿಲ್ಲ ನಮ್ಮ ಅಮ್ಮನ ಮನೆ ಪಾಪ. ಆಕ್ಚುಲಿ ಇಲ್ಲ, ಆಂಟಿನೇ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡ್ತಾ ಇದ್ರು. ಇವಾಗ ನಂದು ಸ್ವಲ್ಪ ಕೈ ಹಾಕಿದಾರೆ ಅಷ್ಟೇ. ಮಮ್ಮಿ ಹೆಂಗ್ ಅನ್ಸ್ತಾ ಇದೆ ಮಮ್ಮಿ ವರಮಹಾಲಕ್ಷ್ಮಿ ಹಬ್ಬ ಈ ಸಲ ಈ ಮನೇಲಿ ಮಾಡಲ್ವಲ್ಲ? ಏನೋ ಅನ್ಸಲ್ಲ, ಮಕ್ಳು ಮನೆ ಮಾಡ್ತಾರಲ್ವಾ, ಖುಷಿನೇ. ನಮ್ಮಮ್ಮ ಅದೇ ಹೇಳೋರು, ಕೂರ್ಸೋದ್ ಯಾವಾಗ ಸ್ಟಾಪ್ ಮಾಡ್ತೀವಿ ಅಂದ್ರೆ ನಮ್ಮ ಮನೇಲಿ ಅಂದ್ರೆ ಸ್ವಂತ ಮನೆ ಬಂದಾಗ ಸ್ಟಾಪ್ ಮಾಡೋಣ ಅಂತ ನಮಗಿತ್ತು. ಫೈನಲಿ ಆ ಕನ್ಸು ನನ್ಸಾಯ್ತು. ಏನು ಸ್ವಂತ ಮನೆ ಅಂದ್ರೆ ಮಮ್ಮಿ ಇಲ್ಲಿ ಸ್ಟಾಪ್ ಮಾಡೋದು ಕೂರ್ಸೋದು ಇಲ್ಲಿ, ಮತ್ತೆ ನಾವು ಅಂದ್ರೆ ಮಕ್ಳು ಮನೇಲಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅವಾಗ ಸ್ಟಾಪ್ ಮಾಡೋದು ಅಂತ. ಅದು ಕರೆಕ್ಟ್ ಆಗಿ ಹೇಳೋದು ನೀನು. ಮಕ್ಳು ಯಾವಾಗ ಸ್ವಂತ ಮನೆಗೆ ಸೇರ್ತಾರೆ ಅವಾಗ ಸ್ಟಾಪ್ ಮಾಡೋಣ ಅಂತ ಮಮ್ಮಿ ಕೈ. ಮಮ್ಮಿ ಎಷ್ಟು ವರ್ಷ ಮಾಡಿದ್ವಿ ಮಮ್ಮಿ? 8-9 ವರ್ಷ ಮಾಡಿದೀವಿ. 8-9 ವರ್ಷ. ಬಟ್ ಈ ವರ್ಷ ಮಿಸ್ ಮಾಡ್ಕೊಳ್ತೀರಾ ಆಂಟಿ ನೀವು ಆ ಕೂರ್ಸೋದು ಹಬ್ಬ ಎಲ್ಲ ಮನೆಯಲ್ಲಿ ಪ್ರತಿ ವರ್ಷ ಕೂರ್ಸ್ತಿದ್ರಲ್ಲ? ದೇವ್ರನ್ನು ಅಂದ್ರೆ ಆತರ ಕೂರ್ಸೋದೆಲ್ಲ ಮಿಸ್ ಆಗುತ್ತೆ. ಮತ್ತೆ ಹುಡುಗರೆಲ್ಲ ಬರೋರು ಏನೋ ಒಂಥರ ಎಲ್ಲ ಒಂದ್ ಸ್ವಲ್ಪ ಮಿಸ್ ಮಾಡ್ತಿದ್ದೀನಿ, ತುಂಬಾನೇ ಮಿಸ್ ಮಾಡ್ತಿದ್ದೀನಿ. ಬಟ್ ಆಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ನಮ್ಗೆ ಮುಂಬೈಲಿ ಇದ್ದಾಗ ಗೊತ್ತಿರ್ಲಿಲ್ಲ, ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಆ ಟೈಮಲ್ಲಿ ನಮ್ಗೆ ತುಂಬಾ ಕಷ್ಟ ಇತ್ತು. ಬಟ್ ಈ ಬ್ಲಾಗ್ ನೋಡ್ತಾ ಇದೆ, ಥ್ಯಾಂಕ್ ಯು ಕಮಲಾ ಆಂಟಿ, ಅವತ್ತು ನೀವು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರಿ. ಲಿಟ್ರಲಿ ಊಟಕ್ಕೂ ಅಷ್ಟೇ ನಮ್ಮ ಹತ್ರ ದುಡ್ಡಿರ್ಲಿಲ್ಲ, ಪೂಜೆಗೆ ಹೂವ ತಗೊಳಕ್ ದುಡ್ಡಿರ್ಲಿಲ್ಲ. ಕಮಲಾ ಆಂಟಿ ನಮ್ಮ ಮನೆ ಓನರು ಅವಾಗ. ಸೊ ಇಲ್ಲಿ ಕೋರ್ಮಂಗ್ಲಕ್ ಬಂದ್ಮೇಲೆ ಮರಿಯಪ್ಪನಪಾಳ್ಯ ಅಲ್ಲಿ ಅಂದ್ರೆ ಬೆಂಗಳೂರು ಫಸ್ಟ್ ಬಂದಾಗ. ಓಕೆ. ಅಲ್ಲಿ ಊರಲ್ಲಿ ಮಾಡ್ತಿರ್ಲಿಲ್ವಾ ಅವಾಗ? ಇಲ್ಲ, ಮಾಡ್ತಿರ್ಲಿಲ್ಲ. ಧನಲಕ್ಷ್ಮಿ ಪೂಜೆ, ದೀಪಾವಳಿ ಹಬ್ಬ, ಧನಲಕ್ಷ್ಮಿ ಪೂಜೆ ನಮ್ಮ ಅಪ್ಪ ಅವರು ಮಾಡ್ತಿದ್ರು ಅಲ್ಲಿ ಊರಲ್ಲಿ. ಇಷ್ಟೆಲ್ಲ ಬೀರೊಳಗೆ ಇಟ್ಬಿಟ್ಟು ಕಡ್ಲೆ ಹಿಟ್ಟು ಇಲ್ಲ ಐತೆ, ಯಾವಾಗ ಮಾಡಿದ್ ಗೊತ್ತಿಲ್ಲ, ಕಡ್ಲೆ ಹಿಟ್ಟು ಇಲ್ಲ ಐತೆ, ಕಡ್ಲೆ ಹಿಟ್ಟು ಮಾಡಿ ಚಿಲ್ಲರೆ ಕಾಸಿಟ್ಟು ಆ ಬೀರುಗೆಲ್ಲ ಪೂಜೆ ಮಾಡೋದು. ಚಿಕ್ಕ ಚಿಕ್ಕ ಹುಡುಗರಲ್ಲಿ. ನಿಮ್ಗೆ ಹೆಂಗ ಅನ್ಸಿತ್ತು ಆಂಟಿ ಲಕ್ಷ್ಮಿ ಕೂರ್ಸೋಕ್ಕಿಂತ ಮುಂಚೆ, ಲಕ್ಷ್ಮಿ ಕೂರ್ಸಾದ್ಮೇಲೆ? ಲೈಕ್ ನಮಗೆ ಹೆಂಗೆ ಅಂತಂದ್ರೆ ಇವಾಗ ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಕೂರ್ಸ್ತಾ ಇರ್ಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನನಗೆ ನೆನಪಿರಂಗೆ ಒಂದು ಐ ಥಿಂಕ್ 7th or 8th ಸ್ಟ್ಯಾಂಡರ್ಡ್ ಬಂದಾದ್ಮೇಲೆ ಕೂರ್ಸೋಕ್ ಸ್ಟಾರ್ಟ್ ಮಾಡಿದ್ದು. ನಮಗೆ ಹೆಂಗೆ ಅಂತ ಅಂದ್ರೆ ನಮ್ಮ ಅಮ್ಮ ಹೇಳೋರು, ಅವ್ರಿಗೆ ಕನ್ಸಲ್ ಬಂದಿತ್ತಂತೆ ದೇವ್ರು. ಅಂದ್ರೆ ಎಲ್ಲಾರು ಪ್ರತಿ ವರ್ಷ ಎಲ್ಲಾರ ಮನೇಲೂ ಕೂರ್ಸ್ತಿದ್ರಲ್ಲ, ನಾವು ಬೇರೆ ಮನೆಗೆ ಹೋಗ್ತಿದ್ವಿ ಪೂಜೆ ಎಲ್ಲ ಮಾಡಕ್ಕೆ, ಮತ್ತೆ ಅಮ್ಮ ಕುಂಕುಮ ಎಲ್ಲ ತೊಳೋದಕ್ಕೆ. ಸೊ ಇನ್ನೇನು ವರಮಹಾಲಕ್ಷ್ಮಿ ಹತ್ತತ್ರ ಬಂದಾಗ ಅಮ್ಮಂಗ್ ಕನ್ಸ್ ಬಿದ್ದಿತ್ತಂತೆ, ಈ ತರ ನಾನು ಕೂರ್ಸು, ನೀನು ಯಾಕೆ ಕೂರ್ಸ್ತಾ ಇಲ್ಲ, ಪೂಜೆ ಮಾಡ್ಬೇಕು ನೀನು, ಹಂಗೆ ಹಿಂಗೆ ಅಂತ ಬಂದಿತ್ತಂತೆ. ಆವಾಗ ನಮ್ಮ ಮನೆಯಲ್ಲಿ ನನಗೆ ನೆನಪಿಗೆ ಮೊದಲನೇ ವರ್ಷ ಕ್ಯಾಲೆಂಡರ್, ನಮ್ಮನೆ ತುಂಬಾ ಚಿಕ್ಕದು, ಸಖತ್ ಕಷ್ಟ ಅವಾಗ ನಮಗೆ. ಸೊ ಒಂದೇ ಒಂದು ಕ್ಯಾಲೆಂಡರ್ ಅಲ್ಲಿ ಆ ಲಕ್ಷ್ಮಿದು ಫೋಟೋ ಇರುತ್ತಲ್ಲ, ಆ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿದ್ದು. ನಾವು ಒಂದ್ಸರಿ ಬಾಂಬೆಲಿ ಹಂಗೆ ಮಾಡಿದ್ವಿ, ಕ್ಯಾಲೆಂಡರ್ ಇಟ್ಬಿಟ್ಟು ಲಕ್ಷ್ಮಿ ಗಣಪತಿ ಸರಸ್ವತಿ ಧನಲಕ್ಷ್ಮಿ ಪೂಜೆ ಮಾಡ್ಬೇಕಲ್ಲ, ಅದು ನಾವು ನಮ್ದು ದೇವ್ರ ಮನೆ ಯಾವ್ದು ಗೊತ್ತಾ, ಅದೇ ಫ್ರಿಡ್ಜ್ ಮೇಲೆ ಅಲ್ಲ, ಪುಟ್ಟ ಬಾಕ್ಸ್ ಬರುತ್ತಲ್ಲ, ಬಾಕ್ಸ್ ಆ ಮೊಳೆ ಹೊಡೆದ್ಬಿಟ್ಟು ಹ್ಯಾಂಗ್ ಮಾಡ್ತಾರೆ ಆತರ, ಕಾಟನ್ ಬಾಕ್ಸ್ ಆ ಕಾಟನ್ ಬಾಕ್ಸ್ ಗೆ ನೇತಾಕ್ಬಿಟ್ಟಿದ್ರು ಅಂಕಲ್. ನಾನು ದೀಪ ಹಚ್ಚಿ ಆ ಕ್ಯಾಲೆಂಡರ್ ಒಳಗೆ ಅದಕ್ಕೆ ಹಿಂಗೆ ಬಾಕ್ಸ್ ಮಾಡಿ 2 ದೀಪ ಇಟ್ಟು ಏನೇನೋ ಮಾಡಿದ್ರು. ಅವಾಗ ಹೆಂಗೆ ಅಂದ್ರೆ ನಮಗೆ ಪೂಜೆ ಮಾಡೋದಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಲೈಕ್ ಹಣ್ಣುಗಳು ಅದು ಇದು ಐಟಮ್ಸ್ಗಳು, ಚಕ್ಲಿ ನಿಂಪಟ ಎಲ್ಲ ಇರ್ತಾರಲ್ಲ, ಅದ್ ಯಾವ್ದಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಅವಾಗ ನಮ್ಮ ಅಪ್ಪ ಎಷ್ಟೋ ಒಂದು 200-300 ರೂಪಾಯಿ ಏನೋ ಸ್ವಲ್ಪ ಫ್ರೆಂಡ್ ಹತ್ರ ಸಾಲ ಮಾಡ್ಕೊಂಡು ಅಷ್ಟ್ರಲ್ಲೇನೆ ಪೂಜೆ ಮಾಡಿದ್ದು ನಾವು. ತುಂಬಾ ಒಂಥರ. ಬಟ್ ಲಕ್ಷ್ಮೀ ಪೂಜೆ ಮಾಡಾದ್ಮೇಲೆ ನಮ್ಗೆ ಪ್ರತಿ ವರ್ಷನೂ ಸ್ವಲ್ಪ ಗ್ರೋತ್ ಆಯ್ತು ಚೆನ್ನಾಗಿ. ಪ್ರತಿ ವರ್ಷನೂ ಬೆಟರ್ ಆಗಿ ಕೂರ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟ್ ಫೋಟೋ ನಮ್ದು ಇನ್ನೊಂದೇನ್ ಗೊತ್ತಾ, ಸೆಕೆಂಡ್ ವರ್ಷ ಏನ್ ಮಾಡಿದ್ವಿ ಗೊತ್ತಾ, ಆ ಕ್ಯಾಲೆಂಡರ್ ಅಲ್ಲಿ ಕೂರ್ಸಿದ್ವಲ್ಲ ಲಕ್ಷ್ಮಿ, ಅದನ್ನೇ ಕಟ್ ಮಾಡಿಸ್ಬಿಟ್ಟು ಫ್ರೇಮ್ ಮಾಡಿಸಿದ್ವಿ, ಫೋಟೋ ಫ್ರೇಮ್. ಮನೇಲಿ ಕ್ಯಾಲೆಂಡರ್ ಇತ್ತಲ್ಲ ಅದೇ ಫ್ರೇಮ್, ಅದಿದೆ ಮನೆಯಲ್ಲಿ ಇನ್ನೂ. ಸೊ ಆ ತರ ಮಾಡಿಸಿದ್ದು. ಸೊ ಇದೆಲ್ಲ ಒಂಥರ ಏನು ಚಿಕ್ಕ ವಯಸ್ಸಿಂದ ನೆನಪುಗಳು ನಮಗೆ. ಬಟ್ ಅದಾದ್ಮೇಲೆ ತುಂಬಾ ಚೆನ್ನಾಗಾಯ್ತು. ಹೋಗ್ತಾ 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 ಪ್ರತಿ ವರ್ಷ ಮಿಸ್ ಮಾಡ್ದಿರ ಕೂರ್ಸೋರು ನಮ್ಮ ಅಮ್ಮ. ನನಗೆ ನೆನಪಿದೆ, ನಮ್ಮ ಮಮ್ಮಿದು ಫಸ್ಟ್ ಅಂದ್ರೆ ನಾವು ಬೆಟರ್ ಆದಾಗ ಅದೇ ಫಸ್ಟ್ ಟೈಮ್ ಅವ್ರು ಹೆಲ್ಪ್ ಕಮಲಾ ಆಂಟಿ ಹೆಲ್ಪ್ ಮಾಡಿದ್ರು. ಅದು ನೆಕ್ಸ್ಟ್ ವರ್ಷ ನಮ್ಮ ಮಮ್ಮಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವಾಗ ನಾವು ದೋಸೆ ಗಾಡಿ ಸ್ಟಾರ್ಟ್ ಮಾಡಿದ್ವಿ ಮಮ್ಮಿ ಮಾಡಿದ್ವಿ. ಅವಾಗ ರೆಡ್ ಕಲರ್ ಸಾರಿ, ಐ ಥಿಂಕ್ ಅದು ಕಾಸ್ಟ್ ಬಂದ್ಬಿಟ್ಟು 1100-1200 ಇತ್ತು ಅಷ್ಟೇ. ಆ ರೆಡ್ ಕಲರ್ ಸಾರಿ ಇನ್ನ ಇಟ್ಟಿದೀವಿ, ತುಂಬಾ ಚೆನ್ನಾಗಿದೆ ಆ ಕಲರ್ ಆಗಿ, ಇನ್ನ ಫೇಡ್ ಆಗಿಲ್ಲ, ಏನು ಇಲ್ಲ, ಹೊಸ ತರ ಇದೆ. ಅಂಡ್ ನಮ್ಮಮ್ಮ ಆ ಸೀರೆ ತುಂಬಾ ವರ್ಷ ಆದ್ಮೇಲೆ ನಮ್ಮಮ್ಮ ಸೀರೆ ತಗೊಂಡಿದ್ದು ಆ ವರ್ಷ ಅಲ್ಲ ಮಮ್ಮಿ? ನಮ್ಮಮ್ಮ ತುಂಬಾ ವರ್ಷ ಸೀರೆನೆ ತಗೊಂಡಿರ್ಲಿಲ್ಲ ಆ ಟೈಮಲ್ಲಿ. ತುಂಬಾ ಕಷ್ಟ ಇತ್ತು ನಮ್ಗೆ ಆಕ್ಚುಲಿ. ಸೊ ಎಸ್, ಕೆಲವೊಂದು ಮೂಮೆಂಟ್ಸ್. ಅದಾದ್ಮೇಲೆ ಕೋರ್ಮಂಗ್ಲಕ್ ಮೂವ್ ಆದ್ವಿ, ಸ್ವಲ್ಪ ಇನ್ನ ಬೆಟರ್ ಆದ್ವಿ. ಅಂಡ್ ಆ ವರ್ಷ ನಾವು ಟಿವಿ ತಗೊಂಡಿದ್ವಿ, ಇದೇ ಟಿವಿ. ಅದು ವರಮಹಾಲಕ್ಷ್ಮಿಗೆ ಒಂದ್ಸರಿ 1 ವರ್ಷ ಸೋಫಾ ತಗೊಂಡು, ಒಂದ್ಸರಿ ಫ್ರಿಡ್ಜ್ ತಗೊಂಡು,
ಒಂದ್ಸಲ ಬೈಕ್ ತಗೊಂಡ್ವಿ, ಟಿವಿ ತಗೊಂಡು, ಒಂದ್ಸಲ ಬೈಕ್ ತಗೊಂಡು, ಹಿಂಗೆ ಒಂದೊಂದು ವರ್ಷ ಮನೆಗೆ ಐಟಮ್ಗಳು ತಗೋತಾ ಇರೋದು. ನಾನು ಅಷ್ಟೇ. ನಾನು ಆಕ್ಚುಲಿ ಕರೆಕ್ಟಾಗಿ 4 ವರ್ಷ ಹಿಂದೆ, 4 ವರ್ಷ ಆಯ್ತಾ 5 ವರ್ಷ ಆಯ್ತಾ, ಐ ಥಿಂಕ್ 5 ವರ್ಷ ಆಯ್ತು ಅನ್ಸುತ್ತೆ, ನಂದು KTM ಅಡ್ವೆಂಚರ್ ಇದೆಯಲ್ಲ ಗಾಡಿ, ಅದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ಬುಕ್ ಮಾಡಿ ತಗೊಂಡಿದ್ದೆ ನಾನು. ಆಗಸ್ಟ್ 20ನೇ ತಾರೀಕು. ನಂಗೆ ಕ್ಲಿಯರ್ ಆಗಿ ನೆನಪಿದೆ. ಅದು ಒಂಥರ ಸ್ಪೆಷಲ್ ಡೇ, ಅದಕ್ಕೋಸ್ಕರ ತಗೊಂಡಿದ್ದು KTM ಅಡ್ವೆಂಚರು. ಸೊ ಹಿಂಗೆ ಪ್ರತಿಯೊಂದು ಹಬ್ಬ, ಪ್ರತಿಯೊಂದು ಫೆಸ್ಟಿವಲ್ ಹಿಂದೆ ಕೆಲವೊಂದಷ್ಟು ಮೂಮೆಂಟ್ಸ್ಗಳು, ಸ್ಪೆಷಲ್ ಸ್ಟೋರೀಸ್ಗಳಿರುತ್ತೆ, ಹಂಗೆ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು. ಕಾರಲ್ಲಿ ಬರ್ಬೇಕಾರೆ ಫುಲ್ ಹೊಟ್ಟೆ ಹಸಿ ಅಂತ ಕತ್ತಾಗಿದೆ. ಏನ್ ಗೊತ್ತಾ, ನಮ್ಮ ಮನೆಗೂ ಊಟ ಮಾತ್ರ ಸಗದ ಇದೆ ನೋಡಿ. ಚಪಾತಿಗೆ ಇದು ಆ್ಯಕ್ಚುಲಿ ಇದು ಹಸುದು ತುಪ್ಪ, ಊರಿಂದ ತರಿಸಿರೋದಲ್ಲ ಇದು. ಸೊ ತುಪ್ಪ, ಅದಾದಮೇಲೆ ಬೆಂಡೆಕಾಯಿ ಮತ್ತು ಆಲೂ ಪಲ್ಯ. ಸೂಪರಾಗಿದೆ ಟೇಸ್ಟ್. ನಾನಂತೂ ಸಖತ್ ಇಷ್ಟ ಆಗುತ್ತೆ ನನಗೆ ಆಂಟಿ ಮಾಡೋದು ಅಡುಗೆ ಎಲ್ಲ. ನಮ್ಮ ಅತ್ತೆ ಮಾಡೋ ಅಡುಗೆ ಸಖತ್ ಇಷ್ಟ ಆಗುತ್ತೆ. ನೀನು ಮಾಡೋ ಅಡುಗೆ ನೀನು ಲೈಟ್ ವರ್ಷನ್ನು, ಅದು ಒರಿಜಿನಲ್ ವರ್ಷನ್ನು. ನಂದು ಚೆನ್ನಾಗಿ ಮಾಡ್ತಾಳೆ, ಬಟ್ ಓಜಿ ಈಸ್ ಓಜಿ ಗೈಸ್. ಆಂಟಿ ಕೈ ರುಚಿ ಮಾತ್ರ ಸೂಪರ್. ಆಂಟಿ ನೀಟಾಗಿ ಹೇಳ್ತಾರೆ, ನೀನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಲ್ಲ. ನಾನು ಅದಕ್ಕೆ ನಮ್ಮ ಅಕ್ಕಂಗೆ ಫೋನ್ ಮಾಡೋದು ರೆಸಿಪಿ ಹೇಳು ಅಂತ. ನಮ್ಮ ಅಮ್ಮಂಗೆ ಹೇಳಿದ್ರೆ ಅದನ್ನ ಒಗ್ಗರಣೆ ಕೊಟ್ಬಿಡು, ಅದನ್ನ ಹಿಂಗೆ ಮಾಡ್ಬಿಡು, ಅದನ್ನ ಹಂಗೆ ಮಾಡ್ಬಿಡು, ಆ ಸಾಂಬಾರು ಮುಗ್ದೋಯ್ತು. ನಮ್ಮಮ್ಮನ ಮಾತಾಡ್ಕೊಂಡ್ರೆ ನಾನು ಸಾಂಬಾರು ಮಾಡಲ್ಲ, ಅದಕ್ಕೆ ನಮ್ಮ ಅಕ್ಕಂಗೆ ಫೋನ್ ಮಾಡೋದು ನಾನು ಜಾಸ್ತಿ. ಆದರೆ ಒಬ್ಬಟ್ಟು ನಮ್ಮ 3 ಜನಕ್ಕೂ ಅಷ್ಟು ಮಾಡಕ್ಕೆ ಬರಲ್ಲ. ಹೆಚ್ಚು ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ನನಗೆ ಮತ್ತೆ ನಮ್ಮ ಅಕ್ಕಂಗೆ ಬಿಲ್ಕುಲ್ ಬರಲ್ಲ. ಅಕ್ಕನ ಮಾಡಿಲ್ಲ, ನನಗೂ ಮಾಡಿಲ್ಲ. ಬಂದೇ ಬರುತ್ತೆ. ಟ್ರೈ ಮಾಡಿದ್ರೆ 2ನೇ ಟೈಮಿಗೆ ಈ ಚಕ್ಲಿ ಹೆಂಗ್ ಬರ್ತೈತೆ ನೋಡು, ಹಂಗೆ ಚಕ್ಲಿ ಅಂತೂ ಬೆಣ್ಣೆ ಬಂದಂಗೆ ಬಂದ್ಬಿಟ್ಟಿತ್ತು. ಹಂಗೆ ಇವಾಗ ಹೋಗ್ಬೇಕು, ಮನೆಗೆ ಹೋದ್ಮೇಲೆ ಅದನ್ನೇ ಮಾಡ್ಬೇಕು. ಇವಾಗ ಈಗ ಚಕ್ಲಿ ಮಾಡ್ತೀರಾ? ಇವಾಗ ಇಷ್ಟೊತ್ತು ಮಾಡ್ತೀವಿ, ಇವಾಗ ಮಾಡ್ತಾಳಂತೆ. ಈ ತರ ಸ್ನಾನ ಮಾಡ್ಕೊಂಡು ಗೊತ್ತಿಲ್ಲ ಏನ್ ಮಾಡ್ತೀನೋ ಇಲ್ವೋ ಅಂತ. ನನಗೆ ಪ್ರಾಬ್ಲಮ್ ಏನಂದ್ರೆ, ನನಗೆ ಆಫೀಸ್ ಕೆಲಸ ತುಂಬಾ ಜಾಸ್ತಿ ಇದೆ ಇವಾಗ. ನಾನು ಏನ್ ಗೊತ್ತಾ ಹೇಳೋದು, ಬೆಳಿಗ್ಗೆ ಮಾಡೋಣ, ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ಮಾಡೋದು. ಇಷ್ಟೊತ್ತಿನ ಸ್ನಾನ ಮಾಡ್ಕೊಂಡು ಮತ್ತೆ ನೀನು ಅದೆಲ್ಲ ಹಾಕಿ ಮಲ್ಗಷ್ಟಲ್ಲಿ ಪಕ್ಕ 2-3 ಗಂಟೆ ಆಗುತ್ತೆ. ಮತ್ತೆ ಬೆಳಿಗ್ಗೆ ಹಂಗೇನೆ ಮಾಡ್ಬೇಕು. ಸುಮ್ಮನೆ 2 ಸಲ ಆಗುತ್ತೆ, ಬೇಡ. ಎನಿವೆ, ಇವಾಗ ಐಟಮ್ಸ್ಗಳು ಆಕ್ಚುಲಿ ನಮ್ಮ ಅಮ್ಮ ಪಾಪ ತೆಗ್ದಿಟ್ಟಿದ್ದಾರೆ. ನೀನ್ ಯಾಕೆ ಅಶ್ವಿನ್ ಯಾರು ಎತ್ತಿದ್ದು ಫಸ್ಟ್ ಆಫ್ ಆಲ್? ಅದರಿಂದ ನನಗೆ ಬೆಳಗ್ಗೆ ಸುಸ್ತಾಗ್ಬಿಟ್ಟಿದ್ದು. ನೀವೇ ಎತ್ತದ್ರ ಆಮೇಲೆ? ನಾನೇ ಹತ್ತಿ ಟ್ರೈ ಮಾಡ್ದೆ ಆಗಿಲ್ಲ. ಅಲ್ಲಿ ಮೇಲ್ಗಡೆಗೆ ಚೇರ್ ಹಾಕೊಂಡು ಅಲ್ಗೊಂದ್ಸರಿ ಹತ್ತೆ, ಅಲ್ಗೊಂದ್ಸರಿ ಹತ್ತೆ. ಅಯ್ಯೋ, ನಾವ್ ಬಂದು ಎತ್ಕೋತಿದ್ವಲ್ಲ ಆಂಟಿ. ಏನ್ ಇಷ್ಟು ತೆಗಿಯಕ್ಕೆ ಲಾಸ್ಟ್ಗೆ ವಿಠಲ್ ಬಂದ, ನಾಷ್ಟ ಕೊಟ್ಟು ಕಳಿಸ್ತೆ ಡ್ಯಾಡಿ. ಆ ವಿಠಲ್ ಕೈಲಿ ಇದನ್ನ ತೆಗಿಸ್ತೆ, ಈ ಮಣೆನ. ಆರ ತೆಗಿಲಿಲ್ವಲ್ಲ. ಅಕ್ಕ ಬೇರೆ ಡೆಂಜೋ ಮಾಡ್ತೀನಿ, ಮಾಡಿಸ್ಕತೀನಿ ಅಂತ ಅಂದಿದ್ಲಲ್ಲ. ನನಗಿದು ಇವಳಿಗೆ ಬೇಕು ಅಂತ ನಂಗೆ ನೆನಪಿಲ್ಲ. ಅದು ಇದು ಮಾತ್ರ ಡೆಂಜೋ ಮಾಡ್ಬಿಟ್ರೆ, ಸೊ ನಂದು ಕೊಟ್ಬಿಡಿ ಇದನ್ನ ಅಂತ ಹೇಳೋಣ ಅಂತ ಅದಕ್ಕೆ ಕಷ್ಟಪಟ್ಟು ತೆಗ್ದೆ. ಅದ್ರ ಮೇಲೆ ನಿಂತ್ಕೊಂಡೆ, ಟಿವಿ ಮೇಕೆ. ಅಯ್ಯೋ, ಭಯ ಅಂದ್ರೆ ಭಯ. ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಆಂಟಿ, ರಿಸ್ಕ್ ಹೋಗ್ಬೇಡಿ. ಅದು ಒಂದ್ ಸ್ವಲ್ಪ ಸುಸ್ತಾಗ್ಬಿಡ್ತು ನನಗೆ. ಹತ್ತೋದು ಹಿಡಿಯೋದು ಮಾಡ್ಬಿಟ್ಟಲ್ಲ. ಆಮೇಲೆ ಈ ಸ್ಕ್ರೀನ್ಗಳೆಲ್ಲ ಅಂದ್ರೆ ಏನ್ ಗೊತ್ತಾ, ಇವಾಗ ಜೊತೆಗೆ ಒಬ್ರು ಅಂಕಲ್ ಏನೋ ಇದ್ರು ಪರವಾಗಿಲ್ಲ, ಜೊತೆಗೆ ನೀವ್ ಒಬ್ರೇ ನಿಂತ್ಕೊಂಡು ಮತ್ತೆ ಮಿಸ್ ಆಗಿ ಬಿದ್ರೆ. ನನಗೆ ಗೊತ್ತು ತಾನೆ ನಾನು ಬರ್ತೀನಿ ಅಂತ ನಾನು ಹಾಕ್ತಾ ಇದ್ದೆ. ಎಷ್ಟು 5 ನಿಮಿಷಕ್ಕೆ ಹಾಕ್ತಾ ಇದ್ವಿ. ಆಕ್ಚುಲಿ ಅಮ್ಮನೇ ನಾವು ಬರಕ್ಕಿಂತ ಮುಂಚೆ ಪಾಪ ನಮ್ಮಮ್ಮ ದೇವರಿಗೆ ಹಿಂದೆ ಸಪೋರ್ಟ್ಗೆ ಕೋಲ್ ಸಹ ತೆಗ್ದಿಟ್ಟಿದ್ದಾರೆ. ಅಂಡ್ ಇಷ್ಟು ಮೇಲೆ ನಮ್ಮ ಸೋಕೆ ಸ್ವಲ್ಪ ದೊಡ್ಡದಾಗಿದೆ, ಹೈಟ್ ಸಾಕಾಗಲ್ಲ. 3 ಚೇರ್ ಹತ್ತಿ ಪಾಪ ಮಕ್ಳುಗಳು ಕಷ್ಟ ಆಗ್ಬಾರ್ದು ಅಂತ ನಮ್ಮಮ್ಮ ತೆಗ್ದಿಟ್ಟಿದ್ದಾರೆ ಎಲ್ಲಾನು. ನೀವು ನೋಡ್ಬೋದು. ಲೈಕ್ ಯಾರ್ಯಾರು ತುಂಬಾ ವರ್ಷದಿಂದ ಫಾಲೋ ಮಾಡ್ತಿದ್ದೀರಾ ನಮ್ಮ ಅಕ್ಕ ಚಾನಲ್ ಅಲ್ಲಿ, ನಿಮ್ಗೆ ಗೊತ್ತಿರುತ್ತೆ ನಾವು ಹೇಗೆ ವರಮಹಾಲಕ್ಷ್ಮಿ ಕೂರಿಸ್ತಾ ಇದ್ವಿ, ಯಾವ ತರ ಹಾರ ಯೂಸ್ ಮಾಡ್ತಾ ಇದ್ವಿ. ಸೊ ಎವ್ರಿ ಇಯರ್ ಇಲ್ಲಿ ಮಮ್ಮಿ ಮನೇಲಿ ಕೂರಿಸಿದಾಗ, ಕೋರ್ಮಂಗ್ಲದಲ್ಲಿ, ಇಲ್ಲಿ ನಮ್ಮ ಮನೇಲಿ ಕೂರಿಸಿದಾಗ ಇಲ್ಲಿ ನಾವು ಇಲ್ಲಿ ಈ ಒಂದು ಹಾರನ ಯೂಸ್ ಮಾಡ್ತಾ ಇದ್ವಿ. ಅಂಡ್ ಹೌದು, ಇದು ರೇಷ್ಮೆ ಹಾರ, ಬಟ್ ಇದು ಮಲ್ಲಿಗೆ ಹೂವು ಪ್ಯಾಟರ್ನ್ ಅಲ್ಲಿ ಇರೋದು. ಅಂಡ್ ಇದೆಲ್ಲ ನಾವು ಲಾಸ್ಟ್ ಇಯರ್ ಯೂಸ್ ಮಾಡಿದ್ವಿ. ಸೊ ಇದೆಲ್ಲ ನಮ್ಮಮ್ಮ ಮಡಗ್ಬಿಟ್ಟು ನನಗೆ ಹೇಳ್ತಾ ಇರೋ ತಗೊಂಡೋಗು ಅಂತ. ಅಂಡ್ ಇದು ನಮ್ಮ ಲಕ್ಷ್ಮಿಗೆ ಇಲ್ಲಿ ನಾವು ಹಾಕ್ತಿದ್ದಂತ ಜ್ಯುವೆಲ್ರೀಸು, ಇದೆಲ್ಲ ಆಕ್ಸೆಸರೀಸು, ಜ್ಯುವೆಲ್ರೀಸು. ಇದು ತಲೆ ಹಿಂದೆ ಹಾಕ್ತಾರಲ್ಲ, ಏನಂತಾರೆ ಮಮ್ಮಿ ಇದನ್ನ? ಕಿರೀಟನ. ತಲೆ ಹಿಂದೆ ಹಿಂಗೆ ರೌಂಡ್ ಆಗಿ ಬರುತ್ತೆ ಲಕ್ಷ್ಮಿಗೆ. ನಮ್ಮ ಅಕ್ಕ ಕೇಳಿದ್ಲು, ಬೇಕಾ ನಿನ್ಗೆ ಇದು ತಗೋಬರ್ಲ ಅಂತ. ಹೇಳ್ತಾರಲ್ಲ ಲಕ್ಷ್ಮಿಗೆ ಬೇಕು ಅನ್ನೋದು ಅಟ್ಲೀಸ್ಟ್ ಯಾವ ಕಡೆಯಿಂದ ಬಂದೇ ಬರುತ್ತೆ. ಅಂಡ್ ನಮ್ಮಮ್ಮ ಹೇಳಿದ್ರು ಇದು ತಗೊಂಡೋಗು ದೇವ್ರಿಗೆ ಮುಟ್ಸು ಅಂತ. ಅಲ್ಲ, ಅಕ್ಕನ ತಂದಿರ್ಬೇಕಲ್ಲ ಒಂದ್ ಸೆಟ್ಟು. ಅವಳು ತಗೊಂಡಿದ್ದಾಳ ಅವ್ಳಿಗೆ. ಅಲ್ಲ, ನೀನ್ ಒಂದ್ ಸೆಟ್ ತರ್ಸಿರ್ತಾನೆ. ನಾನ್ ದೇವ್ರಿಗೆ ಹಾರ ತರ್ಸಿದೀನಿ, ಅದನ್ನ ನಿಮ್ಗೆ ತೋರಿಸ್ತೀನಿ. ಆಕ್ಚುಲಿ ನಾನು ಸಹ ನೋಡಿಲ್ಲ ಹೇಗಿದೆ ಅಂತ, ಬಟ್ ನಾಳೆ
ಹೋಗಿ ಇಸ್ಕೊಬೇಕಾದಲ್ಲ. ಕಲೆಕ್ಟ್ ಮಾಡ್ತಾ ಇರುವಾಗ ನಾನು ನೋಡ್ತೀನಿ ಯಾವ ತರ ತಗೊಬಂದಿದ್ದಾಳೆ. ಇದೊಂದು ಮತ್ತೆ ಮಣೆ, ಈ ಮನೆಗೆ ನಾನು ನಮ್ಮ ಅಕ್ಕ ಜಗಳ ಆಡ್ತಾ ಇದೀವಿ ಯಾರಿಗೆ ಕೊಡ್ತೀವಿ ಅಂತ. ಎಕ್ಸ್ಟ್ರಾ ಲಚ್ಚು ಹತ್ರ ಇದೆ ಮಣೆನೆ, ನಮ್ಮ ಮನೇಲಿ ಇದೆ, ಬಟ್ ಅದು ವುಡನ್, ಅದು ಚಿಕ್ಕದು ಇಷ್ಟು, ಏನೋ ಸ್ವಲ್ಪ ಚಿಕ್ಕ. ಓಕೆ, ಇದು ಬಂದು ನಮ್ದು ವರಮಹಾಲಕ್ಷ್ಮಿ ಜ್ಯುವೆಲ್ರೀಸ್, ಸ್ವಲ್ಪ ಜ್ಯುವೆಲ್ರೀಸ್, ಇದು ಸ್ವಲ್ಪ ಜ್ಯುವೆಲ್ರೀಸ್ ನಾನೇನ್ ತಗೊಂಡಿದ್ದೀನಿ ಅದನ್ನ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಚೆನ್ನಾಗಿ ಅಲಂಕಾರ ಮಾಡೋಣ. ದೇವ್ರ ಅವತ್ತು ಚೆನ್ನಾಗಿ ಕಾಣ್ಬೇಕು. ಸದ್ಯಕ್ಕೆ ಟೈಮ್ ಆಗ್ತಾ ಇದೆ, ನಾವು ಹೊಡೋಣ. ಇವಾಗ ಡಿನ್ನರ್ ಇಲ್ಲೇ ಮುಗಿಸ್ಕೊಂಡ್ವಿ. ಇವಾಗ ಮನೆಗೆ ಹೋಗೋಷ್ಟಲ್ಲೇ ಮೋಸ್ಟ್ಲಿ ಆಗುತ್ತೆ. ಇವಾಗ 12:45 ಪಕ್ಕ 1-1:30 ಆಗುತ್ತೆ. ನಮ್ದೆಲ್ಲ ಯೂಶಲಿ ಲೇಟ್ ನೈಟ್ ಈ ತರ ಎಲ್ಲ ನಾವು ವಿಸಿಟಿಂಗು ಟ್ರಾವೆಲಿಂಗು ಎಲ್ಲನೂ ಆಗೋದು. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಡೇ. ನೆನೆ ನೈಟು ಕೋರ್ಮಂಗಲಲ್ಲಿ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಏನೇನು ಐಟಮ್ಸ್ ಎಲ್ಲ ಎತ್ಕೊಂಡ್ಬರಕ್ಕಿತ್ತು ಅದನ್ನೆಲ್ಲ ಎತ್ಕೊಂಡು ಮನೆಗೆ ವಾಪಸ್ ಬಂದು ಬರೋಷ್ಟಲ್ಲೇ ಲೇಟ್ ಆಗಿತ್ತು. ಸೊ ಬೆಳಗಿಂದ ಕೆಲಸ ಮುಗಿಸ್ಕೊಂಡು ಮತ್ತೆ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ನಾಳೆ ಹಬ್ಬ. ಸೊ ಇವಾಗ ನಾವು ತುಂಬಾನೇ ತಯಾರಿ ಪೆಂಡಿಂಗ್ ಇದೆ ನಮ್ದು. ನಾವಿನ್ನ ತುಂಬಾ ಲೈಕ್ ಗದ್ಗೆ ಅಂಗಡಿಗೆ ಹೋಗ್ಬೇಕು, ಮತ್ತೆ ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ತಗೊಂಡ್ಬರ್ಬೇಕು. ಇನ್ನ ಹೂವು ತಗೊಂಡ್ಬರ್ಬೇಕು ಮಾರ್ಕೆಟ್ಗೆ. ಆಕ್ಚುಲಿ ಇವತ್ತು ಮಾರ್ನಿಂಗ್ ಹೋಗ್ಬೇಕಾಗಿತ್ತು, ಬಟ್ ಆಫೀಸ್ ಇದ್ರಿಂದ ಹೋಗಕ್ಕಾಗಿಲ್ಲ. ನಾಳೆ ಹಬ್ಬ, ಸೊ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ಹೆಂಗಿರುತ್ತೆ ಗೊತ್ತಿಲ್ಲ ರೇಟ್ಗಳೆಲ್ಲ. ಅಂಡ್ ಇನ್ನ ನಾವು ತಿಂಡಿಗಳು ಮಾಡಿಲ್ಲ. ಸೊ ತಿಂಡಿಗಳೆಲ್ಲ ನೈಟ್ ಮಾಡ್ತೀವಿ. ಅದೇ ಯಾಕಂದ್ರೆ ಅದೆಲ್ಲ ಫ್ರೆಶ್ ಇರ್ಬೇಕಲ್ಲ, ಸ್ನಾನ ಮಾಡ್ಕೊಂಡು ಎಲ್ಲ ಏನೋ ಮಡಿಯಿಂದ ಮಾಡ್ಬೇಕು. ಸೊ ಐಟಮ್ಸ್ ಗಳೆಲ್ಲ ನೈಟ್ ಮಾಡ್ತೀವಿ. ಅದಾದ್ಮೇಲೆ ಇವತ್ತು ನೈಟ್ ಇಂದಾನೆ ಲಕ್ಷ್ಮಿನ ಕೂರ್ಸೋದಕ್ಕೆ ಎಲ್ಲ ಡೆಕೋರೇಷನ್ಸ್ ಎಲ್ಲಾನು ತಯಾರಿ ಮಾಡ್ಕೊಳ್ತೀವಿ. ಸೊ ಇವತ್ತು ನೈಟ್ ಫುಲ್ ಜಾಗರಣೆ ಮಾಡಿ ಧೂಮ್ ಧಾಮ್ ಮಾಡೋಣ. ಸೊ ಅದನ್ನೆಲ್ಲ ನೀವು ಆಮೇಲೆ ನೋಡ್ತೀರಾ. ಸದ್ಯಕ್ಕೆ ಇವಾಗ ಗ್ರಂಥಿಗೆ ಅಂಗಡಿಗೆ ಹೋಗ್ಬೇಕು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಆಕ್ಚುಲಿ ಇದು ಮುಂಚೆನೆ ಮಾಡಿಸ್ಬೇಕಾಗಿತ್ತು, ಬಟ್ ಟೈಮ್ ಸಿಕ್ಕಿರ್ಲಿಲ್ಲ. ಸೊ ಏನಂದ್ರೆ ನೀವು ಅಂದ್ರೆ ಹಿಂದಿನ ಬ್ಲಾಗ್ ಅಲ್ಲಿ ನೋಡಿರ್ಬೋದು, ನಾವು ದೇವ್ರ ಮುಖವಾಡ ತಗೊಂಡಿದ್ದು, ಲಕ್ಷ್ಮಿ ಮುಖವಾಡ. ಸೊ ತಗೊಂಡಾದ್ಮೇಲೆ ನಾವು ಮೂಗು ಮತ್ತೆ ಕಿವಿ ಚುಚ್ಚಿಸಿರ್ಲಿಲ್ಲ ದೇವ್ರಿಗೆ. ಸೊ ಅದಕ್ಕೆ ಅಂತ ಇವಾಗ ಹೋಗ್ತಾ ಇದೀವಿ ನಾವು ಜ್ಯುವೆಲ್ರಿ ಶಾಪ್ಗೆ, ಮೂಗು ಮತ್ತೆ ಕಿವಿ ಚುಚ್ಚಿಸೋಣ ಅಂತ ದೇವ್ರಿಗೆ. ಸೊ ಬೇಗ ಬೇಗ ಹೋಗ್ಬಿಟ್ಟು ಬೇಗ ಬರೋಣ. ಏನೋ ಟ್ರಾಫಿಕ್ ತುಂಬಾ ಇರುತ್ತೆ, ತುಂಬಾ ಕ್ರೌಡ್ ಇರುತ್ತೆ ಟೈಮಲ್ಲಿ, ಬಟ್ ಲೆಟ್ಸ್ ಗೋ. ಸೊ ಇವಾಗ ಗದ್ಗೆ ಅಂಗಡಿ ಹತ್ರ ಬಂದ್ವಿ. ಗ್ರಂಥಿಗೆ ಅಂಗಡಿ. ಓಕೆ, ಇಲ್ಲಿ ನೋಡೋಣ ಇಲ್ಲಿ ಏನೇನು ಐಟಮ್ಸ್ ತಗೋಬೇಕು ಅಂತ. ಲಿಸ್ಟ್ ಹಾಕೋ ಬಂದಿದ್ಯಾ? ಲಿಸ್ಟ್ ಇದೆ ನನ್ನ ಹತ್ರ. ಸೊ ಇವಾಗ ತಗೋತೀನಿ. ನೋಡಿದ್ರೆ ನನಗೆ ಒಂಥರ ಅಳು ಬರ್ತಿದೆ. ಅಲ್ಲ, ಎಷ್ಟು ಚೆನ್ನಾಗಿ ಬಂದು ಮಾತಾಡ್ಸಿದ್ರು. ಸೊ ಫೈನಲಿ ನಾವು ಗ್ರಂಥಿಗೆ ಅಂಗಡಿಯಿಂದ ಐಟಮ್ಸ್ ಗಳೆಲ್ಲ ತಗೊಂಡ್ಲು. ಎಲ್ಲ ಐಟಮ್ಸ್ ಸಿಕ್ಕಿಲ್ಲ ಆಕ್ಚುಲಿ. ಇನ್ನೊಂದು ಸ್ವಲ್ಪ ಇದೆ ಐಟಮ್ಸ್ ಎಲ್ಲ, ಯಾವ್ದಿಲ್ಲ ಅದೆಲ್ಲ ಲಿಸ್ಟ್ ಹಾಕೊಂಡಿದೀವಿ. ಅದೆಲ್ಲ ಆಮೇಲೆ ತಗೊಂತೀವಿ. ಸಿಕ್ತಿತ್ತು, ಬಟ್ ಇವಾಗ ಸ್ವಲ್ಪ ಕ್ರೌಡ್ ಇರೋದ್ರಿಂದ ಅರ್ಧ ಐಟಮ್ಸ್ ಖಾಲಿ ಆಗಿದೆ. ಸೊ ಬೇಗ ಅಕ್ಕ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನಾನು ಸ್ವಲ್ಪ ಐಟಮ್ಸ್ ಇದೆ ಅದನ್ನ ಪಿಕ್ ಮಾಡಿ ಅವಳಿಗೆ ಸ್ವಲ್ಪ ಐಟಮ್ಸ್ ಕೊಟ್ಟು ಮಾರ್ಕೆಟ್ ಹೋಗಿ ಇನ್ನ ಸ್ವಲ್ಪ ಐಟಮ್ಸ್ ತಗೋಬರ್ಬೇಕು. ಬಿಕಾಸ್ ಎಲ್ಲಾನು ಇಲ್ಲಿ ಸಿಗಲ್ಲ ಇವಾಗ ಸದ್ಯಕ್ಕೆ. ಸೊ ಲೆಟ್ಸ್ ಗೋ. ಅಂಡ್ ಇಲ್ಲಿ ಒಬ್ರು ಬಂದಿದ್ರು ಸಬ್ಸ್ಕ್ರೈಬರ್ಸ್ ಮಾತಾಡಕ್ಕೆ, ಆಂಟಿ. ಓ ಮೈ ಗಾಡ್, ಅವ್ರನ್ನ ನೋಡ್ತಾ ಇದ್ರೆ ಆಂಟಿ ಮತ್ತೆ ಅವ್ರ ಮಗ ಬಂದಿದ್ರು. ಸೊ ಲಿಟ್ರಲಿ ಅವ್ರನ್ನ ನೋಡ್ತಾ ಇದ್ರೆ ನನಗೆ ಆಕ್ಚುಲಿ ನಮ್ಮ ಬಾಂಬೆ ಮತ್ತೆ ನಮ್ಮ ಅಜ್ಜಿ ನೆನ್ಪು ಬರ್ತಿದ್ರು. ಲಿಟ್ರಲಿ ಅವ್ರನ್ನ ನೋಡ್ತಿದ್ನಲ್ಲ, ನಾನು ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ಗೆ ನಮ್ಮ ಅಜ್ಜಿಂದೇ ನನಗೆ ನೆನ್ಪು ಬರ್ತಾ ಇತ್ತು. ಸೊ ಎಸ್, ತುಂಬಾ ಖುಷಿ ಆಗುತ್ತೆ ಹಿಂಗೆ ಲೈಕ್ ನಮಗೆ ಸಿಗ್ತೀರಾ, ಮಾತಾಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಓಕೆ, ಇವಾಗ ನೆಕ್ಸ್ಟ್ ಇನ್ನೊಂದಷ್ಟು ಐಟಮ್ಸ್ ತಗೋಬೇಕು, ಅದೆಲ್ಲ ತಗೋದಕ್ಕೆ ಹೋಗೋಣ. ಸೊ ನಾವು ಇವಾಗ ನಮ್ಮ ತ್ರಿಲೋಕಾಗೆ ಬಂದಿದ್ವಿ. ಆಕ್ಚುಲಿ ಏನ್ ಗೊತ್ತಾ, ಏನೋ ಐಟಮ್ ಒಂದ್ ಅಂಗಡಿಲಿ ಸಿಗ್ತಾ ಇಲ್ಲ. ಸೊ ಅದೊಂಥರ ಬೇಜಾರಾಗ್ತಾ ಇದೆ. ಇದೆಲ್ಲ ಆಕ್ಚುಲಿ ಲಾಸ್ಟ್ ಮಿನಿಟ್ ಹಿಕಪ್ಸ್ ಎಲ್ಲ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ತುಂಬಾ ಜನ ಕೇಳ್ತೀರಾ ಫಸ್ಟ್ ತಗೋಬೋದಿತ್ತು ಅಂತ, ಬಟ್ ಮಡಿಯಾಗಿರ್ಬೇಕು ಅಂತ ತಗೊಂಡಿರ್ಲಿಲ್ಲ. ಅಂಡ್ ಫಸ್ಟ್ ನಾವು ಲಚ್ಚು ಮನೆಗೆ ಹೋಗೋಣ ಇರೋದು. ಹಾಯ್ ಲಚ್ಚು, ಹೆಂಗ್ ನಡೀತಿದೆ ತಯಾರಿ ಎಲ್ಲ? ಏನ್ ಮಾಡ್ತಿದ್ದೆ, ನಿಮ್ ಪಪಾಯ ಎಲ್ಲ ಕಟ್ ಮಾಡ್ಕೊಂಡು ಬಂದಾಗಿಂದ ವಟ ಅಂತಂತಾರೆ. ನಮ್ಮ ಅಕ್ಕ ಇವತ್ತು ನಂಗೆ ಇರಿಟೇಟ್ ಮಾಡಕ್ ಬಿಟ್ಟವಳೆ. ಎನಿವೆ ಲಚ್ಚು, ಹೇಗಿದೆ ಎಲ್ಲ ತಯಾರಿ? ಯಾಕೆ ಕೂರಿಸ್ತಾ ಇಲ್ಲ ನೀವು ಇವತ್ತು? ನಾನು ಯಾಕೆ ಕೂರಿಸ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಒಂದೇ ರೀಸನ್. ಹೆಂಗೇನಪ್ಪ ಅಂದ್ರೆ ನಮ್ಮ ಅಕ್ಕ ತಂಗಿ ಕೂರಿಸ್ತಾ ಇದ್ರೆ ಟು ಬಿ ಪಾರ್ಟ್ ಆಫ್ ಇಟ್, ಲೈಕ್ ಪೂರ್ತಿ ಇದ್ರಾಗಿ. ಸೊ ಅವತ್ತಿನ ದಿವಸ ಇದು. ಅಂಡ್ ಸೆಕೆಂಡ್ ಏನಪ್ಪ ಅಂತಂದ್ರೆ ನಮ್ಮ ಅಮ್ಮ ಕೂಡ ಇದ್ದಾರೆ ಅಲ್ವಾ. ಸೊ ನಮ್ಮಮ್ಮ ಯಾರ ಮನೇಲಿ ಅಂತ ಹೋಗ್ತಾರೆ, ನಮ್ಮ ಮನೆಲ್ಲ, ನಂದು ಮನೆಲ್ಲ, ಅಕ್ಕ ಮನೆಲ್ಲ. ಆಕ್ಚುಲಿ ಒಳ್ಳೇದಾಯ್ತು. ಸೊ ದಟ್ಸ್ ಓಕೆ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ಕೂರಿಸ್ಬೇಕಾದ್ರೆ ಎಲ್ಲರೂ ನಮ್ಮ ಮನೇಲಿ ಇರ್ತಾರೆ. ನೀನೇ ತಗೊಂಡಿದ್ದೆ, ಯಾರ ಮನೆಗೆ ಹೋಗಿದ್ಯಾ? ಇನ್ನು ನಮ್ಮ ಮನೆಗೆ ಬಂದ ನೀನು ವರಮಹಾಲಕ್ಷ್ಮಿಗೆ. ವರಮಹಾಲಕ್ಷ್ಮಿ ಅವ್ರು ಹೇಳ್ತಾ ಇರೋದು ಹಬ್ಬಕ್ಕೆ ಅಲ್ಲ, ಇವಳು ಒಂದ್ಸತಿನೂ ಕರ್ದೇ ಇಲ್ಲ. ಕರ್ದಿಲ್ಲ, ಎಷ್ಟ್ ಸತಿ ಕರ್ದಿದ್ದೀನಿ. ಒಂದು ಸತಿ ನೀನೇನ್ ಕರಿತೀಯ? ನೀನ್ ಕರ್ದಿರಲ್ಲ, ನಾನು ಬಂದ್ಬಿಟ್ಟು ಬೇರೆ ಮನೆಗೆ ಹೋಗಿಲ್ಲ ಹೆಲ್ಪ್ ಮಾಡಕ್ಕೆ ನಾನು. ಓಕೆ, ಎನಿವೆ ನಾನು ದೀಪಾವಳಿ ಹಬ್ಬ ಐಡಲ್ ನ ಕೂರಿಸ್ತಾ ಇಲ್ಲ, ಬಟ್ ಪ್ರಾಪರ್ ಪೂಜೆ ಕ್ಲೀನಿಂಗ್ ಎಲ್ಲಾನು ಮಾಡ್ತಾನೆ ಇದೀನಿ. ಆಬ್ವಿಯಸ್ಲಿ ಲಕ್ಷ್ಮಿ ಐಡಲ್ ಬಂದು
ಕಮಿಂಗ್ ಫ್ರೈಡೆ ಒಂದ್ ವಾರ ಆದ್ಮೇಲೆ. ಬಟ್ ಆಕ್ಚುಲಿ ಇದು ಒಳ್ಳೇದೇ ಆಯ್ತು, ಯಾಕಂದ್ರೆ ಇವಾಗ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಗೃಹ ಪ್ರವೇಶದಲ್ಲಿ ಆಯ್ತಲ್ಲ ಸೇಮ್ ಅದೇ ಸಿನಾರಿಯೋ ಮತ್ತೆ ರಿಪೀಟ್ ಆಗುತ್ತೆ. ಒಬ್ರ ಮನೆ ಹಬ್ಬ ಇನ್ನೊಬ್ರು ಅಟೆಂಡ್ ಮಾಡೋಕ್ಕಾಗಲ್ಲ. ಬಟ್ ಎನಿವೆ ಇವಾಗ ನಾಳೆ ನಾವು ಮತ್ತೆ ಸುಪ್ರಿಯ ಅವರು, ನೆಕ್ಸ್ಟ್ ವೀಕು ಲಚ್ಚು ಅವರು. ಸೂಪರ್. ಎರಡು ಲಕ್ಷ್ಮಿ ಪೂರಂಗ್ ಆಗುತ್ತೆ. ಹಾ ಹೌದು. ಓಕೆ ಆಯ್ತಾ ತಗೊಂಡು ದೀಪಾವಳಿ ಕಂಬ ಮತ್ತೆ ಲಚ್ಚು ಟೈಮ್ ಆಯ್ತು ಬಿಡಿ, ಇನ್ನು ಅಲ್ಲೆಲ್ಲ ಹೋಗ್ಬೇಕು. ಅರ್ಧ ಸಾಮಾನ್ ಸಿಕ್ಕಿಲ್ಲ ನಮ್ಗೆ ಅಲ್ಲಿ, ಇನ್ನ ಅಲ್ಲಿ ನಾವು ಕೂರಿಸ್ಬೇಕು, ಇನ್ ಎಲ್ಲೂ ಸಿಗ್ತಾ ಇಲ್ಲ ಸಾಮಾನುಗಳು. ಪರವಾಗಿಲ್ಲ ಬಿಡಿ, ನಾನು ಕುಡಿಯಕ್ ಬಿಡಲ್ಲ ಇವಳು ಆಮೇಲೆ. ನಾನು ನಿಜವಾಗ್ಲೂ ಕುಡಿಯಕ್ಕೂ ಬಿಡಲ್ಲ, ಯಾಕಂದ್ರೆ ಟೈಮ್ ಇಲ್ಲ. ಆಯ್ತು ಸಮಾಧಾನ ಸಮಾಧಾನ ಸಮಾಧಾನ. ಓಕೆ ಇವಾಗ ಲಚ್ಚು ಅವ್ರು ಆಯ್ತು. ಎಲ್ಲಿ ಇವರು ಸುಪ್ರಿಯ ಅವರು? ಹಲೋ ನಮಸ್ಕಾರ. 3ನೇ ಫ್ಲೋರ್ ಅವ್ರಿಗೆ, ಫಸ್ಟ್ ಫ್ಲೋರ್ ಅವರು, ಸೆಕೆಂಡ್ ಫ್ಲೋರ್ ಆಯ್ತು. ಇವಾಗ 3rd ಫ್ಲೋರ್ ವಿಸಿಟ್. ಹೆಂಗ್ ನಡೀತಿದೆ ಎಲ್ಲ ತಯಾರಿ? ಲಕ್ಷ್ಮಿ ಇಲ್ಲಿ ಕೂರಿಸ್ತೀರಾ ಕೆಳಗಡೆ ಕೂರಿಸ್ತೀರಾ? ಕೆಳಗಡೆ. ಸೂಪರ್. ಮಲ್ಕೊಂಬಿಟ್ರೆ ಇಷ್ಟು ಬೇಗ? ಓ ಸಂಜೆ ಇನ್ನೂ ಎದ್ದಿಲ್ವಾ? ಮಲ್ಕೊಳ್ಬೇಕಾದ್ರೆ ಎಷ್ಟು ಇನ್ನೋಸೆಂಟ್ ಕಾಣ್ತಾರೆ, ಅದೇ ಯಾರು ಇನ್ನೋಸೆಂಟ್ ಇಲ್ಲ. ಎದ್ರೆ ಇವಾಗ ಮಹಾಭಾರತ ಕುರುಕ್ಷೇತ್ರ ಎಲ್ಲ ಮಾಡ್ತಾರೆ. ಬಾ ಮನೆಯಲ್ಲಿ ಇಟ್ಟಿದ್ದೀನಿ 3rd ಫ್ಲೋರ್. ನಮ್ದೇನಿದೆ ಆಕ್ಚುಲಿ ನಾನು ಬಂದಿದ್ದು ದೇರ್ ಇವಳು ಎಲ್ಲ ಮತ್ತೆ ಹೋಗ್ತಾ ಇದ್ದಾಳೆ. ಆಕ್ಚುಲಿ ನನಗೆ ಸ್ವಲ್ಪ ಏನಂದ್ರೆ ಏನು ಐಟಮ್ ಸಿಕ್ಕಿಲ್ಲ, ಫುಲ್ ಕತ್ಲೆ ಆಗ್ಬಿಟ್ಟಿದೆ. ಸಮಾಧಾನ ಸಮಾಧಾನ. ನಮ್ಮ ಮನೆಗೆ ನಾಳೆ ಓಕೆ ಇನ್ನೊಂದ್ಸಲ ಅಫಿಷಿಯಲ್ ಆಗಿ ಕರೆದ್ಬಿಡು. ಅಫಿಷಿಯಲ್ ಆಗಿ ಯಾರು ಲಚ್ಚು ಅಕ್ಕ ಜೀಜು ಇಲ್ಲ ಜೀಜುಗೆ ಹೇಳ್ಬಿಡಿ, ಮಕ್ಕಳನ್ನ ಕರ್ಕೊಂಡು ನಾಳೆ ಅರ್ಶಿನ ಕುಂಕುಮಗೆ ಸಂಜೆ ಬನ್ನಿ, ಬೆಳಗ್ಗೆ ಊಟಕ್ಕೆ ಬನ್ನಿ, ತಿಂಡಿಗೆ ಬನ್ನಿ ನಮ್ಮ ಮನೆಗೆ, ಆಯ್ತಾ? ನೀವೆಲ್ಲರೂ ಬನ್ನಿ ಕುಟುಂಬ ಸಮೇತವಾಗಿ ನಮ್ಮ ಮನೆಗೆ. ನಾಳೆ ನಮ್ದೇ ಅಡುಗೆ. ಓಕೆ ಕೂಲ್. ನಾನು ಅಕ್ಕದೊಂದು ಸ್ವಲ್ಪ ನೋಡ್ತೀನಿ, ಅವ್ಳಿಗೆ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿಬಿಟ್ಟು ನೈಟು ಇವತ್ತು ನೈಟ್ ಆಗುತ್ತೆ ಅಂತೆ, ಹಂಗೇನೆ ಮೋಹನ್ಗೆ ಫೋನ್ ಮಾಡ್ತೀನಿ, ಬಂದು ನನಗೆ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ನಿಮ್ಮ ಮನೆ, ಇಲ್ಲಾಂದ್ರೆ ಅರುಣ್ಗೆ ಹೇಳ್ತೀನಿ, ಅವ್ರು ನನಗೆ ಡ್ರಾಪ್ ಮಾಡ್ತಾರೆ. ಓಕೆ ಆದ್ರೆ ನಾನು ಬರ್ತೀನಿ, ಇದೆಲ್ಲ ಫಿನಿಶ್ ಆದ್ರೆ ಬೇಗ. ನೀನು ನಿಮ್ಮ ಮನೆ ಆರಾಮಾಗಿ ಮಾಡಿ. ಈ ಟೈಮಲ್ಲಿ ಆಗಲ್ಲ ಒಬ್ರು ಮನೇಲಿ ಒಬ್ರು ಹೋಗಕ್ಕೆ. ಸದ್ಯಕ್ಕೆ ಲಚ್ಚು ಫ್ರೀ ಇರೋದ್ರಿಂದ 2 ಮನೆಗೂ ಓಡಾಡ್ಕೊಂಡಿರ್ತಾರೆ. ಸೀರಿಯಸ್ ಆಗಿ ಹೇಳ್ತೇನೆ ಕಣೆ, ಪ್ಲೀಸ್ ನಮ್ಗೊಂದು ಮಾತು ಹೇಳ್ತಿದ್ರೆ ಹೆಲ್ಪ್ ಶೀಟ್ ಕಸಂಸೆ ಆಗ್ತಿದೆ. ಏನು ಮಾಡೇ ಇಲ್ಲ, ನಾವು ಬೆಳಗ್ಗೆಯಿಂದ ಇವಾಗ 6 ಗಂಟೆಗೆ ಸ್ನಾನ ಮಾಡ್ಕೊಂಡು ಎದ್ದಿರೋದು. ಹೋಗ್ಲಿ ಬಿಡಿ ಪರವಾಗಿಲ್ಲ, ನನಗೆ ಬೇಜಾರಾಗ್ತಾ ಇದೆ. ಇಟ್ಸ್ ಓಕೆ ಲಚ್ಚು ಪರವಾಗಿಲ್ಲ. ನಾವು ಏನ್ ಗೊತ್ತಾ, ಬೆಳಗಿಂದ ನೀವು ಬಂದಿದ್ರು ನಾವು ಮಾಡ್ತಿದ್ದಿಲ್ಲ, ಬಿಕಾಸ್ ನಮಗೂ ಆಫೀಸ್ ಕೆಲಸ ಇತ್ತು. ಇಟ್ಸ್ ಓಕೆ, ಎಲ್ಲ ನೈಟ್ ಬರ್ತೀವಿ. ಓಕೆ ಹಂಗಾರೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. 3 ಮನೆಗೂ ಒಳ್ಳೇದಾಗ್ಲಿ, ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬಾ ಒಳ್ಳೇದಾಗ್ಲಿ. ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್, ತ್ರಿಲೋಕ ಆದಷ್ಟು ಬೇಗ ಡೆಪ್ಟ್ ಇಂದ ಫ್ರೀ ಆಗ್ಲಿ. ನಮ್ಮ ಅರುಣ್ ಮುಖದಲ್ಲಿ ಮಂದಹಾಸ ಮೊಳಗ್ಲಿ. ಲೋನು 2044. ಸೊ ಅಕ್ಕ ಮನೆಯಿಂದ ಫೈನಲಿ ಹೊರಟ್ವಿ ನಾವು. ಅಕ್ಕ ಲಚ್ಚು ಮನೆಯಿಂದ. ಪಾಪ ಲಚ್ಚು ಅವಳ ಮನೆಗೆ ಏನೇನು ಡೆಕೋರೇಷನ್ ಐಟಮ್ಸ್ ಎಲ್ಲ ಇತ್ತಲ್ಲ, ಅವಳ ಪಾಪ ಈ ಪ್ರತಿಯೊಂದು ಐಟಮ್ಸ್ ನಮಗೆ ಕೊಟ್ಟು ಕಳಿಸಿದಾಳೆ. ಬಿಕಾಸ್ ನಾವೇನು ಅಷ್ಟೊಂದು ಡೆಕೋರೇಷನ್ ಐಟಮ್ಸ್ ಏನು ತಗೊಳಕ್ ಆಗಿರ್ಲಿಲ್ಲ ಅಂತ. ಆಕ್ಚುಲಿ ಇವಾಗ ಲೇಟ್ ನೈಟ್ ಆಗಿದೆಯಲ್ಲ, ತಗೊಳ್ಳೋಣ ಹುಡ್ಕೋಣ, ಲೈಕ್ ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದ್ರೆ ಒಂದ್ ಬ್ಯಾಕಪ್ ಆಗಿ ಇಟ್ಕೊಂಡಿರಿ ಅಂತ ಕೊಟ್ಟಿದ್ದಾರೆ. ಅಂಡ್ ನಾವು ಇಲ್ಲಿ ದೇರಿಗೆ ಮೂಗು ಮತ್ತೆ ಕಿವಿ ಚುಚ್ಚಕ್ ಬಂದಿದೀವಿ. ಸೊ ಅದನ್ನ ಬೇಗ ಬೇಗ ಮುಗಿಸೋಣ. ಅದಾದ್ಮೇಲೆ ನಾವು ಮಾರ್ಕೆಟ್ ಬೇರೆ ಹೋಗ್ಬೇಕು ಇಲ್ಲಿಂದ. ಆಕ್ಚುಲಿ ಹಬ್ಬಕ್ಕೆ ಎಷ್ಟು ಕ್ರೌಡ್ ಇದೆ ಅಂತಂದ್ರೆ ಪಾರ್ಕಿಂಗ್ ಜಾಗ ಇಲ್ಲ, ಹಂಗಿದೆ. ನಾವು ಬೈಕಲ್ಲೇ ಹೋಗ್ಬೇಕಾಗಿತ್ತು, ಬಟ್ ಐಟಮ್ಸ್ ತುಂಬಾ ಇದೆ. ಸೊ ಇದನ್ನ ಇಟ್ಟು ನಾವು ಮಾರ್ಕೆಟ್ಗೆ ಪಕ್ಕ ಬೈಕಲ್ಲಿ ಹೋಗೋದೀಗ. ಓಕೆ, ಸೊ ಇವಾಗ ಲಕ್ಷ್ಮಿ ಮುಖವಾಡಗೆ ಮೂಗುತಿ ಮತ್ತೆ ಇದನ್ನ ಚುಚ್ಚೋದಕ್ಕೆ ಬಂದಿದೀವಿ. ಇಲ್ಲಿ ನೋಡಿ ನಮ್ಮ ಮುದ್ದು ಲಕ್ಷ್ಮಿ, ನಮ್ಮ ವರಮಹಾಲಕ್ಷ್ಮಿ ಫೈನಲಿ ತಗೊಂಡಿದ್ದ ದಿವಸ ನೋಡಿದ್ದು, ಇವತ್ತು ವಾಪಸ್ ನೋಡ್ತಾ ತೆಗ್ದಿದ್ದು ನಾವು ಬಾಕ್ಸ್ ಇಂದ. ಸೊ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿದೆ ಅಂದ್ರೆ ದೃಷ್ಟಿ ಆಗ್ಬಾರ್ದು. ಈಗ ಮ್ಯಾರಿಡ್ ವುಮೆನ್ ಫಾರ್ ದ ಫಸ್ಟ್ ಟೈಮ್ ಅದ ನಾನು ಮಾಡ್ತಾ ಇರೋದು. ಸೊ ಏನೋ ಒಂಥರ. ಇವತ್ತು ಆಕ್ಚುಲಿ ಇಷ್ಟು ದಿನ ನಂದು ಅಮ್ಮನ ಮನೆಯಲ್ಲಿ ಕೂರಿಸ್ತಾ ಇದ್ರು, ಇವತ್ತು ನಂದು ಮನೆಯಲ್ಲಿ ಲಕ್ಷ್ಮಿ ಕೂರಿಸ್ತಾ ಇರೋದು. ಆಕ್ಚುಲಿ ತುಂಬಾ ಜನ ಕೇಳ್ತೀರಾ ಈ ಮೂಗ್ಬಟ್ ಬಗ್ಗೆ. ನೋಡಿ ನನ್ಗೆ ಇದು ಮೂಗ್ಬಟ್ ಡಿಸೈನು. ಇದು ಹೋದ ವರ್ಷ ನಮ್ಮಮ್ಮ ಗೃಹ ಪ್ರವೇಶ ಟೈಮಲ್ಲಿ ನನ್ಗೆ ಅಕ್ಕಗೆ ಲಚ್ಚುಗೆ ನಾವು 3 ಜನಗೂ ತಕೊಟ್ಟಿದ್ದು. ಯಾಕೆಂದ್ರೆ ಬಾಳಗಂಚಿ ಗೃಹ ಪ್ರವೇಶದಲ್ಲಿ. ಸೊ ಆಕ್ಚುಲಿ ಹೆಣ್ಮಕ್ಳಿಗೆ ತಕೊಡ್ಬೇಕಂತೆ ಗೃಹ ಪ್ರವೇಶ ಟೈಮಲ್ಲಿ ಏನಾದ್ರು ಒಡವೆ ಐಟಮ್ ಏನಾದ್ರು. ಸೊ ಮಮ್ಮಿ ಮನೆ ಗೃಹ ಪ್ರವೇಶ ಟೈಮಲ್ಲಿ 1 ವರ್ಷ ಇದ್ದು ನನಗೆ ಸಿಕ್ಕಿದಂಥದ್ದು. ಸೊ ನಾನು ಒಬ್ವಿಯಸ್ಲಿ ಹಾಕೊಂಡಿರ್ಲಿಲ್ಲ. ಸೊ ಅದಕ್ಕೆ ನಮ್ಮ ಲಕ್ಷ್ಮಿ
ಎಷ್ಟು ಪ್ರಿಟಿಯಾಗಿ ಕಾಣ್ತೈತೆ, ಚೆನ್ನಾಗಿ ಲಕ್ಷಣವಾಗಿ ಕಾಣ್ತೈತೆ. ಚೆನ್ನಾಗಿ ಕಾಣ್ತೈತಲ್ಲ? ಚೆನ್ನಾಗಿದೆ. ಇವಾಗ ಕಿವಿ ಚುಚ್ಚೋಣ. ಬನ್ನಿ ಹಿಂಗೂ ಚುಚ್ಚೋಣ ಮಗು. ಹಾ. ಸೊ ನೀವು ನೋಡ್ಬೋದು, ನಾವು ಕಿವಿ ಮತ್ತೆ ಮೂಗು ಎರಡೂ ಚುಚ್ಚಿದೀವಿ ದೇವ್ರಿಗೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮೂಗು ಚುಚ್ಚಿರೋದಕ್ಕೆ ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅವ್ರು ಆಕ್ಚುಲಿ ನಂದು ಕಿವಿದು ನಾನು ತಗೋಬಾರ್ದು ಮರ್ತೋಗ್ಬಿಟ್ಟಿದೆ, ಮನೇಲೇ ಇದೆ. ಸೊ ಮನೇಲಿ ಹೋಗ್ಬಿಟ್ಟು ಹಾಕ್ತೀನಿ. ಇಲ್ಲಿ ಒಂದ್ಸಲ ಟೆಸ್ಟಿಂಗ್ ಜಸ್ಟ್ ಸ್ಯಾಂಪಲ್ಗೆ ಯಾವ ತರ ಕಾಣಿಸುತ್ತೆ ಅಂತ ನೋಡೋದಕ್ಕೆ ಹಾಕಿರೋದು. ಸೊ ಇವಾಗ ಮಾರ್ಕೆಟಿಗೆ ಬಂದಿದ್ದೀವಿ. ಅದೇ ಸ್ವಲ್ಪ ಐಟಮ್ಸ್ ತಗೊಂಡಿದ್ದೀವಿ. ಗೊತ್ತಿಲ್ಲ ನಿಮಗೆ ಕೇಳಿಸ್ತಾ ಇದೆ ಇಲ್ವೋ ಅಂತ. ತುಂಬಾ ರಶ್ ಇದೆ. ಅಲ್ಲಿ ಗಾಡಿ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೀವಿ ನಾವು ಇವಾಗ. ಹೌದು, ಗಾಡಿ ಒಂದ್ ಕಡೆ ಇದೆ, ನಾವು ಒಂದ್ ಕಡೆ ಇದ್ದೀವಿ. ನಾವು ಸಾರಕ್ಕಿ ಮಾರ್ಕೆಟ್ಗೆ ಬಂದಿದ್ದೀವಿ ಇವಾಗ. ನೋಡಬಹುದು ಓಕೆ. ಸೊ ಫೈನಲಿ ಮಾರ್ಕೆಟಿಂದ ಎಲ್ಲ ಐಟಮ್ಸ್ ಏನೇನು ಬೇಕೋ ಎಲ್ಲನೂ ತಗೊಂಡು ಬಂದಿದ್ದೀವಿ. ಅಂದ್ರೆ ಇನ್ನು ಹೂವು ತಗೊಂಡಿಲ್ಲ, ಹೂವು ಅರ್ಲಿ ಮಾರ್ನಿಂಗ್ ತಗೊಬೇಕು, ಸ್ವಲ್ಪ ಫ್ರೆಶ್ ಆಗಿ ತಗೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಹೂವು ಸದ್ಯಕ್ಕೆ 2 ಮಳ ತಗೊಂಡಿರೋದು. ಬಿಕಾಸ್ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೇಕು ಅಂತ ಮಮ್ಮಿ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೇಕು. ಸೊ ಅದಕ್ಕೇನೆ ಇವಾಗ ಸದ್ಯಕ್ಕೆ 2 ಮಳ ತಗೊಬಂದೆ. ಅಲ್ಲಿ ಪಾಪ ಯಾವ್ದೋ ಒಂದು ಅಜ್ಜಿ ಮಾರ್ತಾ ಇದ್ರು, ಅವ್ರ ಹತ್ರ ತಗೊಬಂದೆ. ಅಂಡ್ ಏನ್ ಹೇಳೋದು, ತುಂಬಾ ಟಯರ್ಡ್ ಆಗ್ತಾ ಇದೆ. ಅಂಡ್ ಆಲ್ರೆಡಿ ಟೈಮ್ ಕ್ಲೋಸ್ ಟು 12 o'clock ಆಗ್ತಾ ಇದೆ. 12 o'clock ಅಂಡ್ ಎಷ್ಟು ಕ್ರೌಡ್ ಇತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಹೆವಿ ಕ್ರೌಡ್ ಇತ್ತು. ಅಂಡ್ ಈ ಸಲ ನನ್ನ ಲೈಫ್ ಅಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಮಾರ್ಕೆಟ್ ಅಲ್ಲಿ ಎಲ್ಲ ಐಟಮ್ಸ್ ಗಳು ಇಷ್ಟು ಪ್ರೈಸ್, ಇಷ್ಟು ರೇಟ್ ಇರೋದು. ತುಂಬಾನೇ ರೇಟ್ ಇದೆ. ಹಬ್ಬ ಹತ್ರ ಇರೋದ್ರಿಂದ ತುಂಬಾನೇ ಜಾಸ್ತಿ ಇದೆ ರೇಟ್ಗಳು. ಏನು ಮಾಡಕ್ಕಾಗಲ್ಲ ಹಬ್ಬ ಟೈಮಲ್ಲಿ. ಜಾಗರಣೆ ಇವಾಗ ಏನು ಇಲ್ಲೆಲ್ಲ ಇಟ್ಟಿದೀವಿ, ಎಲ್ಲ ಐಟಮ್ಸ್ಗಳೆಲ್ಲ ತಂದಿಟ್ಟಿದ್ದೀವಿ. ಇವಾಗ ಸ್ವಲ್ಪ ಟೇಬಲ್ ಗೀಬಲ್ ಎಲ್ಲ ಅರೇಂಜ್ ಮಾಡಿಬಿಟ್ಟು ಬ್ಯಾಕ್ ಡ್ರಾಪ್ ಎಲ್ಲ ಡೆಕೋರೇಷನ್ಸ್ಗಳೆಲ್ಲನೂ ಇವಾಗ ಸ್ಟಾರ್ಟ್ ಮಾಡ್ಕೊಬೇಕು. ಸೊ ಡೆಕೋರೇಷನ್ ಎಲ್ಲ ಯಾವ ತರ ಮಾಡ್ತೀವಿ ಅಂತ ನೀವು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡ್ತೀರಾ. ಸೊ ಐ ಆಮ್ ಆಲ್ಸೋ ಕ್ಯೂರಿಯಸ್ ಅಟ್ ದ ಸೇಮ್ ಟೈಮ್ ಎಕ್ಸೈಟೆಡ್. ಬಿಕಾಸ್ 8 ವರ್ಷ ಆದ್ಮೇಲೆ ಇವಾಗ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂರಿಸ್ತಾ ಇರೋದು. ಸೊ ಅವಾಗ ಕೂರಿಸಿರೋದಕ್ಕೂ ಇವಾಗ ಕೂರಿಸೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅವಾಗ ನಮ್ಮ ಮನೆ ತುಂಬಾನೇ ಚಿಕ್ಕದು. 8 ವರ್ಷದ ಹಿಂದೆ ಹೆಂಗಿತ್ತು ಅಂದ್ರೆ ತುಂಬಾ ಚಿಕ್ಕ ಹಾಲು, ತುಂಬಾ ಚಿಕ್ಕ ಮನೇಲಿ ಇದ್ವಿ. ಇವಾಗ 8 ವರ್ಷ ಆದ್ಮೇಲೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆಬ್ವಿಯಸ್ಲಿ ನಾವು ಅಮ್ಮ ಇಲ್ಲಿ ಇವಾಗ ತುಂಬಾನೇ ಮಿಸ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಅವಾಗ ನೈಟ್ ಎಲ್ಲ ನಾನು ಮತ್ತೆ ನಮ್ಮ ಅಮ್ಮ ಇಬ್ರು ಎಕ್ಸ್ಟ್ರಾ ಇಟ್ಕೊಂಡು ಕಂಪ್ಲೀಟ್ ಎಲ್ಲ ರೆಡಿ ಮಾಡ್ತಾ ಇದ್ವಿ ಆ ಟೈಮಲ್ಲಿ. ಸೊ ಇವಾಗ ನಾವಿಬ್ರು ನಿಂತ್ಕೊಂಡು ಮಾಡೋಣ. ಇವಾಗ ನಾವು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡೋಣ. ನನಗೇನು ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಾ? ಬಿಕಾಸ್ ನನಗೆ ಆಬ್ವಿಯಸ್ಲಿ ನನಗೆ ಪ್ಲೇಟಿಂಗ್ ಎಲ್ಲ ಬಿಲ್ಕುಲ್ ಮಾಡಕ್ ಬರಲ್ಲ, ನನಗೆ ಸಾರಿ ಡ್ರೇಪಿಂಗ್ ಏನು ಮಾಡಕ್ ಬರಲ್ಲ. ಈವನ್ ನನಗೋಸ್ಕರ ನಾನು ಸಾರಿ ಡ್ರೇಪಿಂಗ್ ಗೊತ್ತಿಲ್ಲ ನನಗೆ. ಸೊ ನನಗೆ ಏನ್ ಎಕ್ಸೈಟೆಡ್ ಅಂದ್ರೆ ಮೋನ ಮಾಡ್ತಾನಲ್ಲ, ನಂಗೆ ಅದು ನೋಡೋಕ್ ತುಂಬಾ ಖುಷಿ ಆಗುತ್ತೆ. ಗೊತ್ತಿಲ್ಲ ಬಟ್ ನನಗೂ ಬರಲ್ಲ. ಬಟ್ ಏನಂದ್ರೆ ಅವಾಗೆಲ್ಲ ಯೂಟ್ಯೂಬ್ ನೋಡ್ಕೊಂಡು ನಾನು ಮತ್ತೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ ನಾವು ಅಮ್ಮಗೆ. ಸೊ ಅವಾಗೆಲ್ಲ ನಾವು ಅಮ್ಮ ಹೆಂಗಂದ್ರೆ ನಾನು ಸ್ವಲ್ಪ ನೀಟಾಗಿ ಮಾಡ್ತಿದ್ನಲ್ಲ, ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಡ್ತಿದ್ನಲ್ಲ. ಸೊ ಅಮ್ಮ ನೀನೇ ಮಾಡಿ ಹಿಂಗ್ ಮಾಡು ಅಂತ ಹೇಳ್ಕೊಡೋರು. ಸೊ ಅವಾಗ ನಾನು ಮಾಡ್ತಾ ಇದ್ದೆ. ಸೊ ನೋಡೋಣ ಇವಾಗ ನಾನು ನಂದು ಸೇರ್ಕೊಂಡು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಲೆಟ್ಸ್ ಸಿ ಯಾವ ತರ ಟರ್ನ್ಔಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡ್ತೀರಾ ನೀವೇ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಯಾಕಂದ್ರೆ ಆಲ್ರೆಡಿ ಇವಾಗ ಟೈಮ್ ಆಗ್ತಾ ಇದೆ. ನೆಕ್ಸ್ಟ್ ಇವಾಗ ಕೆಲಸಗಳೆಲ್ಲ ಶುರು ಮಾಡ್ಕೊಳ್ತೀವಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಹೋಪ್ಫುಲಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಈ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸೋಣ. ಅಲ್ಲಿ ತನಕ ಬಾಯ್.